ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಏಪ್ರಿಲ್ ತಿಂಗಳ 17ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ಚೈತ್ರ ಮಾಸ, ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಸಂಜೆ 5 ಗಂಟೆ 10 ನಿಮಿಷದವರೆಗೆ ಇರಲಿದೆ. ಈ ದಿನದ ನಕ್ಷತ್ರ ಪುಷ್ಯ ನಕ್ಷತ್ರ ಬೆಳಿಗ್ಗೆ 7 ಗಂಟೆ 25 ನಿಮಿಷದವರೆಗೆ ಇರಲಿದೆ. ನಂತರ ಆಶ್ಲೇಷ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಕೌಳವ. ಇದು ಈ ದಿನ ಅಪರಾಹ್ನ 3 ಗಂಟೆ 16 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ತೈತಿಲ ಆರಂಭ ಆಗುತ್ತೆ. ಈ ದಿನದ ಯೋಗ ಶೂಲಯೋಗ, ದಿಕ್ಶೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 56 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10 ಗಂಟೆ 49 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 22 ನಿಮಿಷದವರೆಗೆ. ಇನ್ನು ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 16 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 54 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 46 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಕೂಡ ಯಾವುದೂ ಇಲ್ಲ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6 ಗಂಟೆ 7 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 31 ನಿಮಿಷಕ್ಕೆ. ಇನ್ನು ಈ ದಿನ ವಿಶೇಷವಾಗಿ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲಾ, ಮಕರ ಮತ್ತು ಕುಂಭ. ಈ 6 ರಾಶಿಯವರಿಗೆ ಚಂದ್ರನಿಂದ ಗೋಚಾರದಲ್ಲಿ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ಗಣಿತಕ್ಕೆ, ವಾಣಿಜ್ಯಕ್ಕೆ, ವ್ಯವಹಾರಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರ ವ್ಯವಹಾರ ಮಾಡುವಂಥವರು ಬಹಳ ಅನುಕೂಲಕರವಾದಂಥ ಒಂದು ಸನ್ನಿವೇಶವನ್ನು ಪಡ್ಕೊಳ್ತಾರೆ. ಹಾಗೆ ಈ ದಿನ ವರ್ತಕರಿಗೆ ಮತ್ತು ದಳ್ಳಾಳಿಗಳಿಗೆ, ವ್ಯಾಪಾರಸ್ಥರಿಗೆ ಅತ್ಯುತ್ತಮವಾದಂಥ ಸಮಯ ಇದೆ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು, ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ಈ ದಿನ ನಿಮಗೆ ಸಮಾಧಾನಕರವಾದಂಥ ರೀತಿಯಲ್ಲಿ ನಡೀತಾ ಇರುತ್ತೆ. ಹಾಗೆ ಬುಧ ಕಲಿಕೆಗೆ, ಬರವಣಿಗೆಗೆ, ಮಾತುಗಾರಿಕೆಗೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸ್ಕೊಂಡಿದ್ದಾರೆ, ಬರವಣಿಗೆಯ ಮೂಲಕ ತಮ್ಮ ಪ್ರತಿಭೆಯನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ, ಅಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ನಿಮ್ಮ ಪ್ರತಿಭೆಗೆ ಸೂಕ್ತ ಸ್ಥಾನಮಾನ ಸಿಕ್ಕುವಂಥ ಎಲ್ಲ ಅವಕಾಶಗಳು ಕೂಡ ಈ ದಿನ ಇದೆ. ಹಾಗೆ ಈ ದಿನ ಗೆಳೆತನಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ ಇವಕ್ಕೆಲ್ಲ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಈ ದಿನ ವಿಶೇಷವಾಗಿ ಕಲಾವಿದರಿಗೂ ಕೂಡ ತುಂಬ ಅನುಕೂಲತೆಗಳು ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೋರ ಕೂಡ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿರುವಂಥ ಸಮಯ ಇದು.
ಇದು ಈ ದಿನ ಬೆಳಿಗ್ಗೆ 9 ಗಂಟೆ 12 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 14 ನಿಮಿಷದವರೆಗೆ. ಇನ್ನು ಅಪರಾಹ್ನ 4 ಗಂಟೆ 27 ನಿಮಿಷದಿಂದ ಅಪರಾಹ್ನ 5 ಗಂಟೆ 29 ನಿಮಿಷದವರೆಗೆ. ಇನ್ನು ರಾತ್ರಿ 11 ಗಂಟೆ 20 ನಿಮಿಷದಿಂದ ರಾತ್ರಿ 12 ಗಂಟೆ 18 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು. ಯಾವುದೇ ಕೆಲಸಗಳನ್ನಾಗಲಿ ಯಾವುದೇ ರೀತಿಯ ಪ್ರಯಾಣವನ್ನಾಗಲಿ ನೀವು ಈ ಗುರುಹೋರಾದಲ್ಲಿ ಆರಂಭ ಮಾಡಿ ಉತ್ತಮವಾದಂಥ ಅವಕಾಶಗಳು ಫಲಗಳು ನಿಮಗೆ ಸಿಕ್ಕತ್ತೆ. ಆದರೆ ಈ ದಿನ ಇರುವಂಥ ಶನಿಹೋರ ಏನಿದೆ ಅದು ಸ್ವಲ್ಪ ಮಂದಗತಿಯಲ್ಲಿ ನಡೆಯುವಂಥದ್ದು. ಏಕೆಂದರೆ ನಿಮ್ಮ ಕೆಲಸ ಕಾರ್ಯಗಳು ಬಹಳ ವೇಗವಾಗಿ ನಡೆದು ಫಲಿತಾಂಶ ತರಬೇಕು ಅಂತ ಹೇಳಿದ್ರೆ ಈ ದಿನ ಶನಿಹೋರದಲ್ಲಿ ಅಂಥ ಕೆಲಸಗಳನ್ನು ಆರಂಭ ಮಾಡಬೇಡಿ. ನೀವು ನಿಧಾನವಾಗಿರಬೇಕು. ಕೆಲಸಗಳು ನಿಧಾನ ಆದರೂ ಕೂಡ ಒಂದು ರೀತಿಯಲ್ಲಿ ಸ್ಥಿರವಾದಂತಹ ಫಲಿತಾಂಶವನ್ನು ಕೊಡಲಿ ಅನ್ನೋಂಥವ್ರು ಮಾತ್ರ ಈ ದಿನ ಶನಿಹೋರವನ್ನು ಆಯ್ಕೆ ಮಾಡಿಕೊಳ್ಳಿ. ಇಲ್ಲ ಅಂತನ್ನೋರು ಶನಿಹೋರದಲ್ಲಿ ಯಾವುದೇ ಕೆಲಸಗಳನ್ನು ಆರಂಭ ಮಾಡಬೇಡಿ. ಹಾಗಾಗಿ ಈ ದಿನ ಶನಿಹೋರ ಇರುವಂಥ ಸಮಯ ಬೆಳಿಗ್ಗೆ 8 ಗಂಟೆ 10 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 12 ನಿಮಿಷದವರೆಗೆ. ಇನ್ನು ಅಪರಾಹ್ನ 3 ಗಂಟೆ 25 ನಿಮಿಷದಿಂದ ಅಪರಾಹ್ನ 4 ಗಂಟೆ 27 ನಿಮಿಷದವರೆಗೆ. ಹಾಗೆ ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 20 ನಿಮಿಷದವರೆಗೆ ಶನಿಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಬುಧವಾರ ಇರುವಂಥ ಸಂದರ್ಭ ಬುಧಹೋರ ಕೂಡ ತುಂಬ ಅನುಕೂಲಕರವಾಗಿರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂಥ ವಿಚಾರಗಳಲ್ಲಿ ಯಾವುದೇ ರೀತಿಯ ಮಾತುಕತೆ ಆಗಲಿ ಯಾವುದೇ ರೀತಿಯ ಅಗ್ರಿಮೆಂಟ್ ಆಗಲಿ ಸಹಿ ಮಾಡುವಂಥ ವಿಚಾರಗಳಾಗಲಿ ತುಂಬ ಅನುಕೂಲತೆಗಳು ಇರುವಂಥ ಸಂದರ್ಭ ಇದೆ. ಹಾಗೆ ಈ ಬುಧಹೋರ ವರ್ತಕರಿಗೆ, ವ್ಯಾಪಾರಿಗಳಿಗೆ, ದಳ್ಳಾಳಿಗಳಿಗೂ ಕೂಡ ತುಂಬ ಅನುಕೂಲವನ್ನು ತರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಈ ದಿನ ಬುಧಹೋರ ಇರುವಂಥ ಸಮಯ ಬೆಳಿಗ್ಗೆ 6 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 7 ಗಂಟೆ 8 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 1 ಗಂಟೆ 21 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ. ಇನ್ನು ರಾತ್ರಿ 8 ಗಂಟೆ 27 ನಿಮಿಷದಿಂದ ರಾತ್ರಿ 9 ಗಂಟೆ 25 ನಿಮಿಷದವರೆಗೆ ಬುಧಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗುತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ಶುಕ್ರಹೋರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂಥ ಯಾವುದೇ ರೀತಿಯ ಚಟುವಟಿಕೆಗಳಿದ್ದರೆ ಅದನ್ನು ಈ ದಿನ ಶುಕ್ರಹೋರದಲ್ಲಿ ಮಾಡಬೇಡಿ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗಿ ನಡೀಲಿ, ನಿಮ್ಮ ಪ್ರಯತ್ನ ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಆಗಲಿ. ಅದಕ್ಕಾಗಿಯೇ ಪ್ರತಿನಿತ್ಯ ನೀವು ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳ ಬಗ್ಗೆ ತಿಳ್ಕೊಂಡು ಮುಂದುವರಿಯುವಂಥದ್ದು ಮಹಾ ಉತ್ತಮ. ಹಾಗಾಗಿ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂಥ ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲಗಳು ಸಿಕ್ಕತ್ತೆ. ಪ್ರೀತಿಯ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಈ ದಿನ ಚಾಂದ್ರ ಶ್ರೀರಾಮನವಮಿಯನ್ನು ಆಚರಣೆ ಮಾಡುವಂಥ ದಿನ. ಹಾಗಾಗಿ ಈ ದಿನದ ಕಾರ್ಯಕ್ರಮದಲ್ಲಿ ನಾವು ಶ್ರೀರಾಮನವಮಿಯ ಪೂಜಾ ವಿಧಿವಿಧಾನಗಳು ಹೇಗಿರುತ್ತೆ, ಇದರ ಮಹತ್ವ ಹೇಗಿದೆ ಅನ್ನುವಂಥ ವಿಚಾರಗಳನ್ನು ತಿಳ್ಕೊಳ್ಳೋಣ. ಇಲ್ಲಿ ವಸಂತ ಋತುವಿನ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ತಿಥಿಯಲ್ಲಿ ಶ್ರೀರಾಮಚಂದ್ರರ ಜನನ ಆಯಿತು ಅನ್ನುವಂಥ ಉಲ್ಲೇಖ ಇರೋದರಿಂದ ಈ ದಿನ ಶ್ರೀರಾಮನವಮಿಯನ್ನು ಆಚರಣೆ ಮಾಡುವಂಥದ್ದಿದೆ. ಇಲ್ಲಿ ಏಪ್ರಿಲ್ 17ನೇ ತಾರೀಕು ರಾಮನವಮಿ. ಇದು ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಬೆಳಿಗ್ಗೆ 11 ಗಂಟೆ 3 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 38 ನಿಮಿಷದವರೆಗೆ ರಾಮನವಮಿಯ ತಿಥಿ ಪೂಜೆಗೆ ಮಂಗಳಕರವಾಗಿರುವಂಥ ಸಮಯ ಅನ್ನೋವಂಥ ವಿಚಾರವನ್ನು ತಿಳಿಸ್ತಾ ಇದೆ. ಹಾಗಾಗಿ ಈ ದಿನ ಶ್ರೀರಾಮಚಂದ್ರರ ಜನ್ಮದಿನ. ಈ ದಿನ ಯಾರು ಶ್ರೀರಾಮಚಂದ್ರನ ಸ್ಮರಣೆ ಮಾಡ್ತಾರೆ, ಶ್ರೀರಾಮಚಂದ್ರನ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸ್ತಾರೆ, ಅಂಥವರಿಗೆ ಶ್ರೀರಾಮಚಂದ್ರನ ವಿಶೇಷ ಕೃಪೆ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಪ್ರತಿ ವರ್ಷ ಈ ನವಮಿಯ ತಿಥಿಯಲ್ಲಿ, ಅಂದರೆ ಈ ಚೈತ್ರ ಮಾಸದ ಶುಕ್ಲ ಪಕ್ಷದ 9ನೇ ದಿನದಂದು ರಾಮನವಮಿಯನ್ನು ಆಚರಣೆ ಮಾಡುವಂಥದ್ದಿದೆ. ಹಾಗಾಗಿ ಪುರಾಣಗಳಲ್ಲಿ ಉಲ್ಲೇಖ ಆಗಿರುವಂಥ ವಿಚಾರಗಳ ಪ್ರಕಾರ ಶ್ರೀರಾಮಚಂದ್ರನ ಅವತಾರ ಈ 9ನೇ ದಿನದಂದು ಸಂಭವಿಸಿತು ಅನ್ನುವಂಥ ವಿಚಾರವನ್ನು ತಿಳಿಸ್ತಾ ಇದೆ. ಹಾಗೆ ಈ ರಾಮನವಮಿಯ ದಿನ ಜಗನ್ಮಾತೆಯಾದಂಥ ಆದಿಶಕ್ತಿ ದುರ್ಗೆಯ 9ನೇ ಶಕ್ತಿಯಾದಂತಹ ಸಿದ್ಧಿದಾತ್ರಿಯನ್ನು ಪೂಜೆ ಮಾಡಲಾಗುತ್ತೆ. ಇಲ್ಲಿ ಮರ್ಯಾದಾ ಪುರುಷೋತ್ತಮ ಭಗವಾನ್ ಶ್ರೀರಾಮಚಂದ್ರ ಮಧ್ಯಾಹ್ನ ಅವತಾರ ಎತ್ತಿರುವಂಥ ಸಂದರ್ಭ ಅಂತ ಹೇಳ್ತಾರೆ. ಇಲ್ಲಿ ರಾಮನವಮಿಯ ತಿಥಿಯಂದು ಭಗವಾನ್ ಶ್ರೀರಾಮಚಂದ್ರನನ್ನು ಮಧ್ಯಾಹ್ನದ ಸಮಯದಲ್ಲಿ ಪೂಜೆ ಮಾಡ್ತಾರೆ.
ಭಗವಾನ್ ಶ್ರೀರಾಮ ವ್ಯಕ್ತಿಯ ಜೀವನದಲ್ಲಿ ಸಾಮಾನ್ಯವಾಗಿ ಎದುರಾಗುವಂತಹ ದುಃಖಗಳನ್ನು, ತೊಂದರೆಗಳನ್ನು ಶಾಶ್ವತವಾಗಿ ದೂರ ಮಾಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ಧಾರ್ಮಿಕ ನಂಬಿಕೆ ಬಲವಾಗಿರುವಂಥದ್ದು. ಹಾಗಾಗಿ ಭಾರತದಾದ್ಯಂತ ಶ್ರೀರಾಮ ನವಮಿಯನ್ನು ವಿಶೇಷ ಶ್ರದ್ಧಾ ಭಕ್ತಿಗಳಿಂದ ಆಚರಣೆ ಮಾಡ್ತಾರೆ. ಹಾಗಾಗಿ ಈ ಶ್ರೀರಾಮಚಂದ್ರನ ಪೂಜೆಗೆ ಈ ದಿನ ಅತ್ಯಂತ ಪ್ರಶಸ್ತವಾಗಿರುವಂಥ ಸಮಯದ ಬಗ್ಗೆ ನೋಡೋಣ. ಇಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿ ತಿಥಿ ಏಪ್ರಿಲ್ 16ನೇ ತಾರೀಕು ಮಧ್ಯಾಹ್ನ 1:23 ಪ್ರಾರಂಭ ಆಗುತ್ತೆ. ಇದು ಏಪ್ರಿಲ್ 17ನೇ ತಾರೀಕು ಅಂದರೆ ಈ ದಿನ ಮಧ್ಯಾಹ್ನ 3:14 ಇರುವಂಥದ್ದು. ಆ ಸಂದರ್ಭದಲ್ಲಿ ನವಮಿಯ ತಿಥಿ ಕೊನೆಯಾಗುತ್ತೆ. ಇನ್ನು ರಾಮನವಮಿಯ ಪೂಜಾ ಸಮಯ ಅಂತ ಹೇಳಿದ್ರೆ ಇದು ಈ ದಿನ ಬೆಳಿಗ್ಗೆ 11:03 ಮಧ್ಯಾಹ್ನ 1:38 ಪೂಜೆಗೆ ಶುಭ ಸಮಯ ಇದು. ಅಂದರೆ ಈ ಪೂಜಾ ಮುಹೂರ್ತ 12:21 ಅಂದರೆ ಮಧ್ಯಾಹ್ನ ಈ 12:21 ಸರಿಸುಮಾರಿಗೆ ಭಗವಾನ್ ಶ್ರೀರಾಮನ ಜನ್ಮ ಸಮಯ ಅನ್ನುವಂಥ ಒಂದು ಉಲ್ಲೇಖ ಇದೆ. ಇನ್ನು ಈ ದಿನ ಶ್ರೀರಾಮನ ಪೂಜೆಯನ್ನು ಹೇಗೆ ಮಾಡಬೇಕು, ಪೂಜಾ ವಿಧಾನಗಳೇನು ಅನ್ನುವಂಥ ವಿಚಾರವನ್ನು ನೋಡೋದಾದರೆ ಈ ದಿನ ಅಂದರೆ ಈ ನವಮಿಯ ತಿಥಿಯಂದು ಬ್ರಹ್ಮ ಮುಹೂರ್ತದಲ್ಲಿ ಬೇಗನೆ ಎದ್ದು ಭಗವಾನ್ ಶ್ರೀರಾಮ ಮತ್ತು ಜಾನಕಿ ದೇವಿಗೆ ನಮನಗಳನ್ನು ಸಲ್ಲಿಸುವ ಮೂಲಕ ದಿನವನ್ನು ಆರಂಭ ಮಾಡಬೇಕು. ಮನೆಯನ್ನು ಶುಚಿಗೊಳಿಸಿ ಮನೆಯ ಮುಖ್ಯ ದ್ವಾರದಲ್ಲಿ ತೋರಣವನ್ನು ಕಟ್ಟಿ ರಂಗೋಲಿಯನ್ನು ಹಾಕಿ ಪೂಜೆಗೆ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು. ಇದಾದ ನಂತರ ಮಧ್ಯಾಹ್ನದ ಮೊದಲು ಗಂಗಾ ಜಲವಿರುವಂತಹ ನೀರಿನಿಂದ ಸ್ನಾನ ಮಾಡಿ ಈ ಸಮಯದಲ್ಲಿ ನೀರನ್ನು ತೆಗೆದುಕೊಂಡು ಆಚಮನ ಮಾಡಿ ಉಪವಾಸ ವ್ರತ ಕೈಗೊಳ್ಳುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಬೇಕು. ಇನ್ನು ಶ್ರೀರಾಮ ನವಮಿಯಂದು ಹೊಸ ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸ್ಕೊಳ್ಬೇಕು ಅನ್ನುವಂಥದ್ದು ಕೂಡ ಇದೆ. ಇನ್ನು ಮನೆ ದೇವರ ಪೂಜಾ ನಂತರ ಸೂರ್ಯ ದೇವರಿಗೆ ಅರ್ಘ್ಯವನ್ನು ಕೊಡಬೇಕು. ಪೂಜಾ ಕೋಣೆಯಲ್ಲಿ ಕೆಂಪು ಅಥವಾ ಹಳದಿ ಬಣ್ಣದ ಬಟ್ಟೆಯನ್ನು ಹರಡಿ ಶ್ರೀರಾಮನ ಪರಿವಾರದ ವಿಗ್ರಹಗಳನ್ನು ಅಲ್ಲಿ ಪ್ರತಿಷ್ಠಾಪನೆ ಮಾಡಬೇಕು. ಇನ್ನು ಮೊದಲನೇದಾಗಿ ಆವಾಹನ ಮಂತ್ರಗಳನ್ನು ಪಠಣ ಮಾಡಬೇಕು. ನಂತರ ದೇವರನ್ನು ಆಹ್ವಾನ ಮಾಡಿ ಪಂಚೋಪಚಾರವನ್ನು ಮಾಡಿ ನಂತರ ಹನುಮಾನ್ ಜೊತೆಗೆ ಭಗವಾನ್ ಶ್ರೀರಾಮಚಂದ್ರ ಮತ್ತು ಜಾನಕಿ ಲಕ್ಷ್ಮಣರಿಗೆ ಪೂಜೆಯನ್ನು ಸಲ್ಲಿಸಬೇಕು. ಪೂಜೆಯ ಸಮಯದಲ್ಲಿ ರಾಮಚಾಲಿಸವನ್ನು ಓದುವಂಥದ್ದು, ರಾಮಸ್ತೋತ್ರವನ್ನು ಪಠಣ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ. ಇನ್ನು ಕೊನೆಯದಾಗಿ ಆರತಿಯನ್ನು ಮಾಡಿ ನಿಮಗೆ ಗೊತ್ತಿರುವಂತಹ ಸ್ತೋತ್ರಗಳನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಜೀವನದಲ್ಲಿ ಸುಖ, ಶಾಂತಿ, ಸಮೃದ್ಧಿ ಹಾಗೆ ಆರೋಗ್ಯಪೂರ್ಣವಾದಂತಹ ಬದುಕನ್ನು ದಯಪಾಲಿಸು ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗುತ್ತೆ. ಭಗವಾನ್ ಶ್ರೀರಾಮಚಂದ್ರನ ಅನುಗ್ರಹ ತಮ್ಮ ಮೇಲೆ ಸಂಪೂರ್ಣವಾಗಿ ಪ್ರಾಪ್ತಿಯಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮದಲ್ಲಿ ನಾವು ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವರಾಗಲಿ ಅಥವಾ ಯಾವುದೇ ಒಂದು ಇಲಾಖೆಯಲ್ಲಾಗಲಿ ಸಂಘ ಸಂಸ್ಥೆಗಳಲ್ಲಾಗಲಿ ಉದ್ಯೋಗವನ್ನು ಮಾಡುವಂಥವರಾಗಲಿ ಯಶಸ್ವಿ ಜೀವನವನ್ನು ನಡೆಸಬೇಕು ಅಂತ ಹೇಳಿದ್ರೆ ಕೆಲವು ಗ್ರಹಗಳ ಪ್ರಭಾವ ಬಹಳ ಮುಖ್ಯವಾಗುತ್ತೆ. ಹಾಗಾಗಿ ಜಾತಕದಲ್ಲಿ ಯಾವ ಯಾವ ಗ್ರಹಗಳಿಂದ ಈ ವ್ಯಾಪಾರ ವ್ಯವಹಾರಗಳನ್ನು ಉದ್ಯೋಗಗಳನ್ನು ನಾವು ನಿರ್ಧರಿಸಬಹುದು ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಮೊದಲನೇದಾಗಿ ನಮಗೆ ಕನ್ಯಾ ರಾಶಿಯಲ್ಲಿ ಇರುವಂಥ ಕೇತು ಗ್ರಹದ ಬಗ್ಗೆ ನೋಡೋಣ. ಇಲ್ಲಿ ಕಾಲಪುರುಷನ ಸರ್ವೀಸ್ ಹೌಸ್ ಆದಂತಹ ಕನ್ಯಾ ರಾಶಿಯಲ್ಲಿ ಕರ್ಮಕಾರಕನಿಗೆ ಶತ್ರುಗ್ರಹವಾದಂತಹ ಕೇತು ಗ್ರಹ ಸಂಚಾರ ಮಾಡ್ತಾ ಇರುವಂಥ ಒಂದು ಸಂದರ್ಭ ಇದು. ಹಾಗಾಗಿ ಪ್ರಪಂಚದ ಎಲ್ಲ ಕಡೆಯಲ್ಲಿ ಕೆಲಸವಿಲ್ಲದೆ ಅಲೆದಾಡುವಂಥ ಕಾಲ ಶುರುವಾಗಿದೆ. ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಕಾರಕವಾದಂತಹ ಗ್ರಹ ಬುಧನ ಮನೆಯಲ್ಲಿ ಕೇತು ಸಂಚಾರ ನಡೀತಾ ಇರುವಂಥದ್ದು. ಇದರಿಂದ ದೊಡ್ಡ ದೊಡ್ಡ ವ್ಯಾಪಾರಗಳು ಕೂಡ ನೆಲ ಕಚ್ಚುತ್ತಾ ಇದೆ. ಇನ್ನು ವ್ಯಾಪಾರ ವ್ಯವಹಾರಗಳು ಯಾರಿಗೆ ಕೈ ಹಿಡಿತಾ ಇಲ್ಲ ಅಂಥವರು ವಿಶೇಷವಾಗಿ ಕೇತು ಗ್ರಹಕ್ಕೆ ಪರಿಹಾರವನ್ನು ತಪ್ಪದೆ ಮಾಡಿಕೊಳ್ಬೇಕು. ಅದಕ್ಕೆ ಬಹಳ ಮುಖ್ಯವಾಗಿ ಒಂದೆರಡು ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಅದೇನೆಂದರೆ ನಿಮ್ಮ ಮನೆಯ ಟಾಯ್ಲೆಟನ್ನು, ಬಚ್ಚಲು ಮನೆಯನ್ನು ಪ್ರತಿದಿನ ತೊಳೆದು ಸ್ವಚ್ಛವಾಗಿ ಇಟ್ಕೊಳ್ಬೇಕು. ಇದರಿಂದ ಕೇತು ಗ್ರಹದ ತೊಂದರೆ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಇನ್ನು ಪ್ರತಿದಿನ ನಿಮ್ಮ ಮನೆಯಲ್ಲಿ ಇರುವಂತಹ ಯಾವುದೇ ಒಂದು ಗಣಪತಿಗೆ ಗರಿಕೆಯನ್ನು ಅಥವಾ ಒಂದು ಹೂವನ್ನು ಇಟ್ಟು ಓಂ ಗಂ ಗಣಪತಿಯೇ ನಮಃ ಅಂತ ಹೇಳಿ 21 ಬಾರಿ ಜಪವನ್ನು ಮಾಡಬೇಕು. ಗಣಪತಿಗೆ ಕೆಲಸ ಕಾರ್ಯಗಳಲ್ಲಿ ವ್ಯಾಪಾರ ವ್ಯವಹಾರಗಳಲ್ಲಿ ತೊಂದರೆ ಆಗದಂತೆ ಕಾಪಾಡು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಕೊನೆಗೆ 3 ಪ್ರದಕ್ಷಿಣೆ ಹಾಕಿ ನಮಸ್ಕಾರವನ್ನು ಮಾಡಿಕೊಂಡ್ರೆ ಗಣಪತಿ ಈ ಕೇತು ಗ್ರಹಕ್ಕೆ ಸಂಬಂಧಪಟ್ಟಂತಹ ದೋಷಗಳನ್ನು ನಿವಾರಣೆ ಮಾಡ್ತಾನೆ. ಹಾಗಾಗಿನೇ ವ್ಯಾಪಾರ ವ್ಯವಹಾರಗಳು ಎಂದಿನಂತೆ ನಡೀಬೇಕು, ಲಾಭದಾಯಕವಾಗಬೇಕು, ಮನಸ್ಸಿಗೆ ಸಮಾಧಾನ ಸಿಗಬೇಕು. ಅದಕ್ಕಾಗಿಯೇ
ಈ ಬುಧನ ಮನೆಯಲ್ಲಿರುವಂಥ ಕೇತು ಗ್ರಹವನ್ನು ನಾವು ಒಲಿಸ್ಕೊಳ್ಬೇಕು, ಕೇತುವಿನ ಅನುಗ್ರಹಕ್ಕೆ ಪಾತ್ರವಾಗಬೇಕು. ಅದೇ ರೀತಿ ಶನೈಶ್ಚರನ ಅನುಗ್ರಹಕ್ಕೆ ಕೆಲವೊಂದು ವಿಶೇಷ ಕ್ರಮಗಳನ್ನು ಕೂಡ ಅನುಸರಣೆ ಮಾಡಬೇಕಾಗತ್ತೆ. ಇಲ್ಲಿ ನವಗ್ರಹಗಳ ಪೈಕಿ ಶನೈಶ್ಚರ ಅಂತ ಹೇಳಿದ್ರೆ ಜನಸಾಮಾನ್ಯರಲ್ಲಿ ಒಂದು ಆತಂಕ ಇರುವಂಥದ್ದು. ಯಾಕೆಂದರೆ ಶನಿ ತೊಂದರೆಯನ್ನು ಕೊಟ್ಬಿಡ್ತಾನೆ ಅನ್ನುವಂಥ ಭಾವನೆ ಕೆಲವರಲ್ಲಿರುವಂಥದ್ದು. ಹಾಗೆ ಈ ಶನಿ ಮಹಾದಶೆಯಲ್ಲಿ ಗೋಚಾರದಲ್ಲಿ ಶನಿ ಉತ್ತಮವಾದಂತಹ ಸ್ಥಿತಿಯಲ್ಲಿದ್ದರೆ ಸಕಲ ಸಂಪತ್ತುಗಳು ಕೂಡ ಆ ವ್ಯಕ್ತಿಗೆ ಸಿಕ್ಕತ್ತೆ. ಆಯುಷ್ಯ, ಆರೋಗ್ಯ ಇದನ್ನು ಕೂಡ ದಯಪಾಲಿಸ್ತಾನೆ ಶನೈಶ್ಚರ. ಹಾಗೆ ಈ ಧರ್ಮದ ಹಾದಿಯನ್ನು ಬಿಟ್ಟು ನಡೆದರೆ ಶನಿ ದುಷ್ಟ ಭಾವವನ್ನು ಅನುಭವಿಸಬೇಕಾಗತ್ತೆ. ಇನ್ನೊಬ್ಬರಿಗೆ ಕೇಡು ಬಗೆಯುವಂತಹ ಆಲೋಚನೆಗಳನ್ನು ಕೂಡ ಯಾರಾದರೂ ಮಾಡ್ತಾ ಇದ್ದರೆ ಅಂಥವ್ರಿಗೂ ಈ ಶನಿಯ ದೋಷಗಳು ತಟ್ಟತ್ತೆ. ಹಾಗಾಗಿ ನಮ್ಮ ರಾಶಿಗೆ ಶನಿ ಯಾವ ರೀತಿಯ ಪ್ರಭಾವ ಬೀರ್ತಾ ಇದ್ದಾನೆ ಅನ್ನುವಂಥದ್ದನ್ನು ಮೊದಲು ತಿಳ್ಕೊಳ್ಬೇಕು. ಇನ್ನು ಈ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಬೇಕು. ಅದರಲ್ಲೂ 7.5 ಶನಿ ನಡೀತಾ ಇದೆ, ಪಂಚಮ ಶನಿ ಇದೆ, ಚತುರ್ಥದಲ್ಲಿ ಶನಿ, ಅಷ್ಟಮದಲ್ಲಿ ಶನಿ ಇದ್ದಾಗ ಅಂಥ ರಾಶಿಗಳವರು ವಿಶೇಷವಾಗಿ ಶನಿಯ ಶಾಂತಿ ಕ್ರಮಗಳನ್ನು ಅನುಸರಣೆ ಮಾಡಬೇಕು. ಹಾಗಾಗಿ ಕೆಲವೊಂದು ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಣೆ ಮಾಡೋದರಿಂದ ಕೂಡ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅದರಲ್ಲೂ ಬಹಳ ವಿಶೇಷವಾಗಿ ನಾವು ಆಂಜನೇಯನಿಗೆ ಉದ್ದಿನ ವಡೆಯ ಹಾರವನ್ನು ಅರ್ಪಣೆ ಮಾಡಿದ್ರೆ ಶನಿಯ ದೋಷಗಳು ಕಡಿಮೆ ಆಗುತ್ತೆ. ಅದರಲ್ಲೂ ಶನಿವಾರದಂದು ಆಂಜನೇಯ ಸ್ವಾಮಿಗೆ ಉದ್ದಿನ ವಡೆಯ ಹಾರವನ್ನು ಮಾಡಿಸಿ ಎಳ್ಳು ಬೆಲ್ಲದ ನೈವೇದ್ಯವನ್ನು ಮಾಡಿಸಿದ್ರೆ ಅತ್ಯುತ್ತಮ ಫಲವನ್ನು ಆಂಜನೇಯನ ಕೊಡ್ತಾನೆ. ಹಾಗಾಗಿ ಶನಿಯಿಂದ ಉಂಟಾಗುವಂಥ ಯಾವುದೇ ರೀತಿಯ ತೊಂದರೆಗಳು ಕೂಡ ಕಡಿಮೆ ಆಗತ್ತೆ ಅನ್ನುವಂಥ ನಂಬಿಕೆ ಇದೆ. ಇನ್ನು ಶನೈಶ್ಚರ ವ್ರತವನ್ನು ಮಾಡಿಸಬೇಕು ಅನ್ನುವಂಥದ್ದು ಎಷ್ಟೋ ಮಂದಿಗೆ ಗೊತ್ತಿಲ್ಲ. ಕೆಲವರು ಸತ್ಯನಾರಾಯಣನ ಪೂಜೆಯನ್ನು ಮಾಡ್ತಾರೆ, ಸತ್ಯನಾರಾಯಣ ಸ್ವಾಮಿಯ ವ್ರತವನ್ನು ಮಾಡ್ತಾರೆ. ಹಾಗೆ ಅದೇ ವಿಧಾನದಲ್ಲೇ ಶನೈಶ್ಚರನ ವ್ರತ ಅನ್ನುವಂಥದ್ದು ಕೂಡ ಇದೆ. ಈ ವ್ರತವನ್ನು ಶನಿವಾರದ ದಿನ ಜನ್ಮ ನಕ್ಷತ್ರ ಬಂದಾಗ ಅಥವಾ ಶನಿವಾರದಂದೇ ಮಾಡಿಸಿದ್ರೆ ಬಹಳ ಉತ್ತಮ. ಇಲ್ಲಿ ಶನಿ ಕಾಟದಿಂದ ಯಾರು ನರಳುತ್ತಾ ಇದ್ದಾರೆ ಅಂಥವರು ಶೀಘ್ರ ಪರಿಹಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇನ್ನು ಈ ಶನಿಯ ಪ್ರಭಾವವನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಮತ್ತೊಂದು ಪರಿಹಾರ ಕ್ರಮ ಅಂತ ಹೇಳಿದ್ರೆ ರುದ್ರ ಹವನವನ್ನು ಮಾಡಿಸುವಂಥದ್ದು. ಪೂರ್ವಾರ್ಜಿತ ಕರ್ಮ ಫಲ ಅಂದರೆ ಹಿಂದಿನ ಜನ್ಮದ ಪಾಪಶೇಷ ಹೆಚ್ಚಾಗಿದ್ದರೆ ಈ ಜನ್ಮದಲ್ಲಿ ಶನಿ ಕಾಟ ಹೆಚ್ಚು ಇರುತ್ತೆ. ಆದ್ದರಿಂದ ಹಿಂದಿನ ಜನ್ಮದ ಪಾಪ ಪರಿಹಾರಕ್ಕಾಗಿ ಕರಿ ಎಳ್ಳು ಹಾಗೂ ಭತ್ತಕ್ಕೆ ಶುದ್ಧ ಹಸುವಿನ ತುಪ್ಪವನ್ನು ಬೆರೆಸಿ ರುದ್ರ ಹವನವನ್ನು ಮಾಡಿಸಬೇಕು. ಇದು ಶನಿಯ ದೋಷ ಕಡಿಮೆ ಆಗಲಿಕ್ಕೆ ಸಹಾಯಕವಾಗುತ್ತೆ. ಇನ್ನು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಪಠಣ ಮಾಡಿಕೊಳ್ಬೇಕು. ಪ್ರತಿದಿನ ತಪ್ಪದೆ ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರವನ್ನು ಪಠಣ ಮಾಡಿಕೊಂಡ್ರೆ ಶನಿ ಕಾಟದಿಂದ ರಕ್ಷಣೆ ಸಿಕ್ಕತ್ತೆ. ಇನ್ನು ಬಹಳ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಂತೆ ಕರಿ ಎಳ್ಳನ್ನು ದಾನ ಮಾಡಬೇಕು. ಯಾರಿಗಾದರೂ ಪುರೋಹಿತರಿಗೆ, ಅರ್ಚಕರಿಗೆ ಶನಿವಾರದ ದಿನ ಕಬ್ಬಿಣದ ಬಾಣಲೆಯಲ್ಲಿ ಪರಿಶುದ್ಧವಾದಂತಹ ಹಾಗೆ ಅಡುಗೆ ಮಾಡಲು ಉಪಯುಕ್ತವಾದಂತಹ ಎಳ್ಳೆಣ್ಣೆಯನ್ನು ದಕ್ಷಿಣೆ ಸಹಿತವಾಗಿ ದಾನ ಮಾಡಬೇಕು. ನೀವು ಕೊಡುವಂಥ ಈ ದಾನ ತನಗೆ ನಿತ್ಯ ಬಳಸಲು ಆ ಪಾತ್ರೆ ಯೋಗ್ಯವಿಲ್ಲ ಅಂತ ಅನಿಸಿದ್ರೆ ನೀವು ಹೊಸದಾದಂತಹ ಸ್ಟೈನ್ಲೆಸ್ ಸ್ಟೀಲ್ ತಟ್ಟೆಯಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ಇಟ್ಟು ದಕ್ಷಿಣೆ ಸಹಿತ ದಾನವನ್ನು ಮಾಡಿದ್ರೆ ಇಲ್ಲಿ ಶನಿ ದೋಷದಿಂದ ಮುಕ್ತರಾಗಬಹುದು. ಇನ್ನು ಹತ್ತಿಯ ಬತ್ತಿಯಲ್ಲಿ ದೀಪವನ್ನು ಹಚ್ಚುವಂಥದ್ದು. ನಿಮ್ಮ ಮನೆಗೆ ಹತ್ತಿರದಲ್ಲಿರುವಂಥ ನವಗ್ರಹ ದೇವಾಲಯಗಳಲ್ಲಿ ಅಥವಾ ದೊಡ್ಡ ಆಲದ ಮರದ ಬುಡದಲ್ಲಿ ಹೆಚ್ಚು ಗಾಳಿ ಆಡದಂಥ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಕಬ್ಬಿಣದ ಬಾಣಲೆಯಲ್ಲಿ ಎಳ್ಳೆಣ್ಣೆಯನ್ನು ಹಾಕಿ ಅದರಲ್ಲಿ ನಿಮ್ಮ ಮುಖವನ್ನು ನೋಡಿ ಹತ್ತಿಯ ಬತ್ತಿಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಇದು ಬಹಳ ವಿಶೇಷವಾಗಿ ಶನಿ ದೋಷಕ್ಕೆ ಮಾಡುವಂಥ ಒಂದು ಪರಿಹಾರ ಆಗಿದೆ. ಇನ್ನು ಶನಿವಾರದ ದಿನಗಳಂದು ಶನಿ ದೇಗುಲಗಳಲ್ಲಿ ಸ್ವಾಮಿಗೆ ಪರಿಶುದ್ಧವಾದಂತಹ ಎಳ್ಳೆಣ್ಣೆಯಲ್ಲಿ ತೈಲಾಭಿಷೇಕವನ್ನು ಮಾಡಿಸಬೇಕು. ಈ ಸಮಯದಲ್ಲಿ ಖುದ್ದಾಗಿ ದೇವರ ದರ್ಶನವನ್ನು ನೀವೇ ಮಾಡಬೇಕು. ಕುಟುಂಬ ಪರಿವಾರದವರ ಸಂಕಲ್ಪ ಮಾಡಿಸಿದ್ರೆ ತುಂಬ ಒಳ್ಳೆಯದು. ಇದರಿಂದ ಯಾವುದೇ ರೀತಿಯ 7.5 ಶನಿ ಆಗಲಿ, ಅಷ್ಟಮ ಶನಿ, ಪಂಚಮ ಶನಿ ಹಾಗೆ ಚತುರ್ಥ ಶನಿಯ ದೋಷಗಳಿದ್ರೂ ಕೂಡ ನಿವಾರಣೆಯಾಗುತ್ತೆ. ಇನ್ನು ಶನೈಶ್ಚರ ಅಷ್ಟೋತ್ತರವನ್ನು ಪಠಣ ಮಾಡಿಕೊಳ್ಳುವಂಥದ್ದು, ಅದರಲ್ಲೂ ಸ್ನಾನ ನಂತರದಲ್ಲಿ ಮನೆಯಲ್ಲಿರ್ಬೋದು ಅಥವಾ ಒಂದು ಪ್ರಶಾಂತವಾದಂಥ ಸ್ಥಳದಲ್ಲಿ ಕುಳಿತು ಪ್ರತಿದಿನ ಶನೈಶ್ಚರ ಅಷ್ಟೋತ್ತರವನ್ನು ಪಠಣ ಮಾಡಬೇಕು. ಆದರೆ ನೀವು ಆಯ್ಕೆ ಮಾಡಿಕೊಳ್ಳುವಂಥ ಸ್ಥಳ ಅತ್ಯುತ್ತಮವಾಗಿರಬೇಕು. ಮನಸ್ಸಿನ ಉದ್ದೇಶ ಕದಡುವಂಥ ಒಂದು ಸ್ಥಳವನ್ನು ಆಯ್ಕೆ ಮಾಡಿಕೊಳ್ಬೇಡಿ.
ಹೈಯೆಸ್ಟ್ ಕಾನ್ಸಂಟ್ರೇಷನ್ ಇಟ್ಟು ಈ ಒಂದು ಶನೈಶ್ಚರ ಅಷ್ಟೋತ್ತರವನ್ನು ಪಠಣ ಮಾಡಿದ್ರೆ ಅದು ಬಹಳ ಶೀಘ್ರ ಫಲವನ್ನು ಕೊಡುತ್ತೆ. ಇನ್ನು ದಶರಥ ಕೃತ ಶನಿ ಸ್ತೋತ್ರ ಒಂದಿದೆ, ಇದನ್ನು ಪಠಣ ಮಾಡಬೇಕು. ಇದನ್ನು ರಚನೆ ಮಾಡಿರುವಂಥವರು ಶ್ರೀರಾಮಚಂದ್ರ ಪ್ರಭುಗಳ ತಂದೆ ದಶರಥ ಮಹಾರಾಜರು. ಆ ಕಾರಣದಿಂದಲೇ ಇದನ್ನು ದಶರಥ ಕೃತ ಶನಿ ಸ್ತೋತ್ರ ಅಂತ ಹೇಳಿ ಕರೀತಾರೆ. ಅದನ್ನು ಪ್ರತಿನಿತ್ಯ ಪಠಣ ಮಾಡಿಕೊಳ್ಬೇಕು. ಇನ್ನು 19,000 ಸಂಖ್ಯೆಯಲ್ಲಿ ಶನಿ ಮಂತ್ರದ ಜಪವನ್ನು ಮಾಡಿಸ್ಬೇಕು. ಅದರ ದಶಾಂಶ ಅಂದರೆ 10ನೇ 1 ಭಾಗದಷ್ಟು ಸಂಖ್ಯೆಯಲ್ಲಿ ಶಮಿ, ಸಮಿಧ, ಆಜ್ಯ ಈ ದ್ರವಗಳಲ್ಲಿ ಶನಿ ಶಾಂತಿ ಹವನವನ್ನು ಮಾಡಿಸ್ಬೇಕು. ಅದೇ ದಶಾಂಶ ವಿಧಾನದಲ್ಲಿ ತರ್ಪಣ, ಪರೋಕ್ಷಣ ಹಾಗೆ ಪ್ರಾಶನ ಮಾಡಿದರೆ ಅತ್ಯಂತ ಶೀಘ್ರ ಹಾಗೆ ಉತ್ತಮವಾದಂಥ ನಿರೀಕ್ಷಿತ ಫಲಗಳನ್ನು ಶನೈಶ್ಚರ ಕೊಡ್ತಾನೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಕರ್ಮಕಾರಕನಾದಂಥ, ಉದ್ಯೋಗಕಾರಕನಾದಂಥ ಶನಿಯ ಅವಕೃಪೆ ಇದ್ದರೆ ವ್ಯಕ್ತಿ ಮಾಡುವಂಥ ಕೆಲಸಗಳಲ್ಲಿ ಏಳಿಗೆ ಇರಲ್ಲ, ಸಂಪಾದನೆ ಸರಿ ಇರಲ್ಲ, ಕೆಲಸವನ್ನು ಬಹಳ ಕಷ್ಟಪಟ್ಟು ಮಾಡಬೇಕಾಗತ್ತೆ, ಫಲಗಳು ಮಾತ್ರ ಬಹಳ ಕಡಿಮೆ ಇರುವಂಥದ್ದು. ಇದರಿಂದ ಕೆಲಸಕ್ಕಾಗಿ ಅಲೆದಾಟ ಇರುವಂಥದ್ದು, ಕೆಲಸ ಮಾಡುವಂತಹ ಸ್ಥಳದಲ್ಲಿ ಕಿರುಕುಳ ಜಾಸ್ತಿ ಆಗುತ್ತೆ, ಒತ್ತಡಗಳು ಜಾಸ್ತಿ ಆಗುತ್ತೆ. ಎಷ್ಟೋ ಮಂದಿ ಕೆಲಸವನ್ನು ಅಲ್ಲೇ ಬಿಟ್ಟು ಓಡಿ ಹೋಗುವಂಥ ಸಂದರ್ಭಗಳು ಕೂಡ ಬರಬಹುದು. ಹಾಗೆ ಕೆಲಸದಲ್ಲಿ ವೇಳೆಯನ್ನು ನಿಗದಿತವಾಗಿ ಅನುಪಾಲನೆ ಮಾಡದೇ ಇರುವಂಥದ್ದು, ಶಿಸ್ತಿಗೆ ಒಳಪಡದೇ ಇರುವಂಥದ್ದು, ಇನ್ನು ಸಮಯಕ್ಕೆ ಸರಿಯಾಗಿ ಕೆಲಸಕ್ಕೆ ಹಾಜರಾಗುವಂಥದ್ದು, ನಿಷ್ಠೆಯಿಂದ ಕೆಲಸ ಮಾಡುವಂಥದ್ದು, ಇಂಥದ್ರಲ್ಲಿ ಏನಾದರೂ ಕೊರತೆ ಇದ್ದರೂ ಕೂಡ ಶನಿಯ ಅವಕೃಪೆಗೆ ಪಾತ್ರರಾಗಬೇಕಾಗತ್ತೆ. ಹಾಗಾಗಿನೇ ನಾವು ಮಾಡುವಂತಹ ಕೆಲಸ ತೃಪ್ತಿಯನ್ನು ತರಬೇಕು. ಅದು ಭಗವಂತನಿಗೆ ಸಮರ್ಪಣೆ ಅನ್ನುವಂಥ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾ ಇರಬೇಕು. ಹಾಗೆ ಕೆಲಸದಲ್ಲಿ ಏಕಾಗ್ರತೆ ಇರುವಂಥದ್ದು, ಇನ್ನು ನೀವು ಕೆಲಸ ಮಾಡುವಂಥ ಸರ್ಕಾರಕ್ಕಾಗಲಿ ಅಥವಾ ಮಾಲೀಕನಿಗಾಗಲಿ ಯಾವುದೇ ರೀತಿಯ ಮೋಸವನ್ನು ಮಾಡದೆ, ತೊಂದರೆಯನ್ನು ಮಾಡದೆ ಕೆಲಸವನ್ನು ನಿರ್ವಹಣೆ ಮಾಡಬೇಕು. ಇದರಿಂದ ನಿಮ್ಮ ಉದ್ಯೋಗದಿಂದ, ನಿಮ್ಮ ಕೆಲಸದಿಂದ ನಿಮಗೆ ಹೆಚ್ಚಿನ ಶ್ರೇಯಸ್ಸು ಉಂಟಾಗುತ್ತೆ, ಕೀರ್ತಿ ಸ್ಥಾನಮಾನವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಮೇಲಧಿಕಾರಿಗಳ ವಿಶ್ವಾಸವನ್ನು ಗಳಿಸ್ಕೊಳ್ಬೋದು, ಜೊತೆಗೆ ನಿಮ್ಮ ಸಹೋದ್ಯೋಗಿಗಳ ಸಹಕಾರ ಕೂಡ ಬಹಳ ಚೆನ್ನಾಗಿ ಸಿಕ್ಕತ್ತೆ. ಹಾಗಾಗಿನೇ ನಾವು ಕೆಲಸ ಮಾಡುವಂಥ ಸ್ಥಳದಲ್ಲಿ ಬಹಳ ಪರಿಶುದ್ಧ ಮನಸ್ಸಿನಿಂದ ಇರಬೇಕು. ಯಾವುದೇ ಗಲಾಟೆ, ತೊಂದರೆ, ತಾಪತ್ರಯಗಳಿಗೆ ಅವಕಾಶ ಕೊಡಬಾರ್ದು. ಹಾಗೆ ಕೆಲಸ ಮಾಡುವಂಥ ಸ್ಥಳವನ್ನು ಬಹಳ ಶುಚಿಯಾಗಿ ಇಟ್ಕೊಳ್ಬೇಕು. ಇವೆಲ್ಲವೂ ಕೂಡ ಬಹಳ ಮುಖ್ಯ. ಹಾಗಾಗಿ ಈ ದಿನ ನಾವು ಕೇತುವಿನ ಶಾಂತಿಯನ್ನು ಮಾಡಿಸುವಂಥದ್ದು, ಶನೈಶ್ಚರನ ಶಾಂತಿಯನ್ನು ಮಾಡಿಸುವಂಥದ್ದು ಎಷ್ಟು ಮುಖ್ಯ ಜೀವನದಲ್ಲಿ. ಅದರಲ್ಲೂ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರು, ಉದ್ಯೋಗ ಮಾಡುವಂಥವರು ಈ ವಿಚಾರಗಳನ್ನು ಮನನ ಮಾಡಿಕೊಂಡು ಅದರಂತೆ ಪರಿಹಾರ ಕ್ರಮವನ್ನು ಅನುಸರಣೆ ಮಾಡಿ, ನಂಬಿಕೆಯಿಂದ ಮಾಡಿ, ನಿಷ್ಠೆಯಿಂದ ಮಾಡಿ ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ ಉತ್ತಮ ಫಲದ ಯೋಗ ಇದೆ. ಆದರೆ ಪ್ರಯತ್ನವನ್ನು ಮಾತ್ರ ನೀವು ಮುಂದುವರಿಸಬೇಕಾಗತ್ತೆ. ಎಷ್ಟೋ ಕೆಲಸಗಳನ್ನು ಅರ್ಧಕ್ಕೆ ನಿಲ್ಲಿಸುವಂಥ ಮನಸ್ಥಿತಿ ಈ ದಿನ ಉಂಟಾಗುವಂಥದ್ದಿದೆ. ಹಾಗಾಗಿ ಈ ಬಾಹ್ಯ ಒತ್ತಡಗಳಿಂದ ಈ ದಿನ ಪರಿಸ್ಥಿತಿಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಹಾಗೆ ಈ ದಿನ ಭಾವನಾತ್ಮಕವಾಗಿ ತುಂಬ ವೀಕ್ ಆಗಿರುವಂಥ ದಿನ. ಭಾವನೆಗಳೇ ನಿಮ್ಮನ್ನು ಆಳುವಂಥದ್ದು. ಹಾಗಾಗಿ ಯಾವುದೋ ನೆನಪು, ಯಾವುದೋ ದುಃಖ, ಯಾವುದೋ ಒಂದು ನಿರಾಸೆ ಈ ದಿನ ನಿಮ್ಮನ್ನು ಹೆಚ್ಚು ಭಾವನಾತ್ಮಕವಾಗಿ ತೊಂದರೆಯನ್ನು ಉಂಟು ಮಾಡುತ್ತೆ. ಹಾಗೆ ಹಳೆಯ ಸಾಲಗಳನ್ನು ನೀವು ವಸೂಲಿ ಮಾಡುವಂಥ ಪ್ರಯತ್ನದಲ್ಲಿ ಏನಾದರೂ ಇದ್ದರೆ ಅದರಲ್ಲಿ ಹೆಚ್ಚು ಫಲ ನಿಮಗೆ ಸಿಕ್ಕಲ್ಲ. ಇನ್ನು ಸ್ನೇಹಿತರ ಸಹಾಯ ನಿಮಗೆ ಈ ದಿನ ಸಕಾಲಕ್ಕೆ ಸಿಗದೇ ಇದ್ದಾಗ ಸ್ವಲ್ಪ ನಿರಾಸೆ ಉಂಟಾಗುವಂಥದ್ದು ಇದೆ. ಹಾಗೆ ಕೆಲವೊಂದು ಶುಭ ಕಾರ್ಯದಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಮನಸ್ಸು, ಇಚ್ಛೆ ಇದ್ದರೂ ಕೂಡ ಕೆಲವೊಂದು ಘಟನೆಗಳು ನಿಮ್ಮನ್ನು ಅದರಿಂದ ತಡೆಯುವಂಥದ್ದು ಇದೆ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳಿಗೆ ಸ್ವಲ್ಪ ವಿಘ್ನಗಳು ಜಾಸ್ತಿ ಇರುವಂಥದ್ದು. ಹಾಗೆ ಈ ದಿನ ನಿಮಗೆ ತೀರಾ ಬೇಕಾದಂಥವರು ನಿಮ್ಮ ಬಗ್ಗೆ ಆಡುವಂಥ ಕೆಲವು ಮಾತುಗಳಿರ್ಬೋದು, ಕೆಲವು ಅಪಪ್ರಚಾರಗಳಿರ್ಬೋದು, ಇದೆಲ್ಲವೂ ಕೂಡ ನಿಮ್ಮ ಮನಸ್ಸನ್ನು ಘಾಸಿಗೊಳಿಸುತ್ತೆ. ಹಾಗಾಗಿ ಈ ಜಗತ್ತು ನಾವು ಹೇಳುವಂತಹ ಸತ್ಯಕ್ಕಿಂತ ನಮ್ಮ ಕುರಿತು ಇತರರು ಹೇಳುವಂತಹ ಸುಳ್ಳನ್ನು ಹೆಚ್ಚು ನಂಬತ್ತೆ ಅನ್ನುವಂಥ ವಿಚಾರವನ್ನು ಹಿರಿಯರು ಹೇಳ್ತಾರಲ್ಲ, ಅದು ನಿಮ್ಮ ಪಾಲಿಗೆ ಈ ದಿನ ಸತ್ಯವಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಆರಾಧನೆ ಮಾಡಿಕೊಳ್ಳಿ. ಯಾವುದೇ ವಿಘ್ನಗಳಿದ್ದರೂ ಕೂಡ ನಿವಾರಣೆಯಾಗುತ್ತೆ. ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3.
ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತುಂಬ ಉತ್ಸಾಹದ ದಿನ, ಅದರಲ್ಲೂ ತುಂಬ ಎನರ್ಜಿ ಇರುವಂಥ ದಿನ. ಹಾಗಾಗಿಯೇ ನಿಮಗೆ ನಿಮ್ಮ ಕುಟುಂಬದಲ್ಲಿ, ಸಮಾಜದಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ಸೇವೆಯಿಂದ ಈ ದಿನ ಉತ್ತಮವಾದಂತಹ ಸ್ಥಾನವನ್ನು ಪಡ್ಕೊಳ್ತೀರಿ. ಒಂದು ಗೌರವಯುತವಾದಂತಹ ಮಾತುಗಳು ನಿಮ್ಮ ಬಗ್ಗೆ ಈ ದಿನ ನಿಮಗೆ ಕೇಳಿ ಬರುವಂಥದ್ದಾಗತ್ತೆ. ಹಾಗೆ ಈ ದಿನ ಅಪ್ರಯತ್ನಪೂರ್ವಕವಾಗಿ ತುಂಬ ಅವಕಾಶಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ಪ್ರಯತ್ನ ಮಾಡದೇ ಇದ್ದರೂ ಕೂಡ ನಿಮಗೆ ಯಾವುದು ಸುಖ, ಸೌಖ್ಯ, ಯಾವುದು ಅನುಕೂಲ ಅಂತಹ ಸನ್ನಿವೇಶಗಳು ನಿಮಗೆ ಒದಗಿ ಬರುತ್ತೆ. ಇನ್ನು ಮನೆಯಲ್ಲಿ ಕೆಲವು ಘಟನೆಗಳು ಅಚ್ಚರಿಯನ್ನು ಮೂಡಿಸುತ್ತೆ ನಿಮಗೆ. ಹಾಗಾಗಿ ಬಹಳ ದಿನಗಳಿಂದ ನಿರೀಕ್ಷೆ ಮಾಡ್ತಾ ಇದ್ದಂಥ ಒಂದು ಸನ್ನಿವೇಶ ಈ ದಿನ ನಿಮಗೆ ಕೂಡಿ ಬರುವಂಥದ್ದು. ಹಾಗಾಗಿ ಈ ರೊಟ್ಟಿ ಜಾರಿ ತುಪ್ಪಕ್ಕೆ ಬಿದ್ದಂತೆ ಎಲ್ಲ ಸನ್ನಿವೇಶಗಳು ಕೂಡ ನಿಮ್ಮ ಪರವಾಗಿರುತ್ತೆ. ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳನ್ನು ಮಾಡ್ತೀರಿ. ಅದರಲ್ಲೂ ಸ್ವಂತ ವ್ಯಾಪಾರ ಮಾಡುವಂಥವ್ರಿಗೆ ಈ ದಿನ ಹೆಚ್ಚು ಲಾಭ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಪ್ರಯತ್ನವನ್ನು ಹೆಚ್ಚಿಸುವಂತೆ ಕೆಲವರು ಗಣ್ಯರಿರಲಿ, ಹಿರಿಯರಿರಲಿ ನಿಮಗೆ ಪ್ರೇರೇಪಣೆಯ ಮಾತುಗಳನ್ನು ಹೇಳುವಂಥ ಸಾಧ್ಯತೆ ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ನಿಕಟವರ್ತಿಗಳ ಜೊತೆಯಲ್ಲಿ ಹಣಕಾಸಿನ ವ್ಯವಹಾರಗಳನ್ನು ಮಾಡುವಂಥದ್ದು ಇದೆ. ಆದರೆ ಇದರಿಂದ ಸ್ವಲ್ಪ ನೀವು ದೂರ ಇರಬೇಕಾಗತ್ತೆ. ಏಕೆ ಅಂತ ಹೇಳಿದ್ರೆ ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನೀವು ಪ್ರೋಗ್ರೆಸಿವ್ ಆಗಿ ಯೋಚನೆ ಮಾಡಬೇಕು. ಸಾಲ ಕೊಡೋವಂಥದ್ದು, ಸಂಬಂಧ ಕೆಡಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ನೋಡಿ, ನದಿಗಳು ಯಾವತ್ತೂ ಕೂಡ ಮುಂದಕ್ಕೆ ಸಾಗತ್ತೆ ಹೊರತು ಹಿಂದಕ್ಕೆ ಹರಿಯಲ್ಲ. ಹಾಗೆ ನಿಮ್ಮ ಜೀವನ ಕೂಡ ಕಳೆದ ಒಂದು ಬದುಕಿನ ಬಗ್ಗೆ ಚಿಂತೆ ಮಾಡದೆ ಮುಂದಿನ ದಾರಿಯನ್ನು ನೋಡ್ತಾ ಸಾಗಿ. ಹಾಗಾಗಿ ಹಣಕಾಸಿನ ವ್ಯವಹಾರಗಳನ್ನು ಈ ದಿನದಲ್ಲೇ ನೀವು ಸ್ವಲ್ಪ ವಿಮರ್ಶೆ ಮಾಡುವಂಥದ್ದು, ಪುನರವಲೋಕನ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ವಾಕ್ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇಲ್ಲಿ ಮಾತಿನಲ್ಲಿ ಈ ದಿನ ಸ್ವಲ್ಪ ವ್ಯತ್ಯಾಸಗಳಾಗೋದ್ರಿಂದ ಕುಟುಂಬ ಸದಸ್ಯರ ಪ್ರತಿರೋಧ ಇದೆ. ಹಾಗಾಗಿ ನಿಮ್ಮ ಮಾತು ಸರ್ವಸಮ್ಮತ ಆಗಬೇಕು ಅಂತ ಹೇಳಿದ್ರೆ ಈ ದಿನ ಸರ್ವರಿಗೂ ಕೂಡ ನ್ಯಾಯ ಒದಗಿಸುವಂಥ ರೀತಿಯಲ್ಲಿ ನಿಮ್ಮ ಮಾತುಗಳು ಇರಬೇಕು. ಆದಷ್ಟು ಮೌನವಾಗಿ ಇರುವಂಥದ್ದು ಈ ದಿನ ಬಹಳ ಮುಖ್ಯ. ಇನ್ನು ಈ ದಿನದಲ್ಲಿ ದೂರದ ಪ್ರಯಾಣದ ಸೂಚನೆಗಳು ಇರುವಂಥದ್ದು. ಹಾಗೆ ಈ ಉದ್ಯೋಗ ಕ್ಷೇತ್ರದಲ್ಲಿ ವಿವಾದಗಳನ್ನು ಉದ್ಭವ ಮಾಡಿಕೊಂಡಿದ್ರೆ, ಅಂದರೆ ಯಾವುದೇ ರೀತಿಯ ತಂಟೆ ತಕರಾರುಗಳು, ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳೇನಾದರೂ ಬಂದಿದ್ದರೆ ಅದನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಅತ್ಯುತ್ತಮವಾದಂತಹ ಸನ್ನಿವೇಶ ಇದೆ, ಒಳ್ಳೆಯ ಅವಕಾಶ ಇದೆ, ಅದನ್ನು ಬಳಸ್ಕೊಳ್ಳಿ. ಹಾಗಾಗಿ ನಿಮ್ಮ ಶತ್ರುಗಳು ಕೂಡ ಮಿತ್ರರಾಗುವಂಥ ಸಂದರ್ಭ ನಿಮಗೆ ಒದಗಿ ಬಂದಿದೆ. ಇನ್ನು ಹಣಕಾಸಿನ ವ್ಯವಹಾರಗಳು ಈ ದಿನ ಸ್ವಲ್ಪ ಮಟ್ಟಿಗೆ ಸ್ಥಿರವಾಗಿರುತ್ತೆ. 6ಕ್ಕೆ 10 3ಕ್ಕೆ ಇಳಿಯಲ್ಲ ಅನ್ನೋವಂಥ ಒಂದು ವಿಚಾರದಲ್ಲಿ ಇರ್ತೀರಿ. ಇನ್ನು ಈ ದಿನದಲ್ಲಿ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ನಡುವೆ ನಡೆಯುವಂಥ ಮಾತುಗಳು ಸ್ವಲ್ಪ ವಿವಾದಾಸ್ಪದವಾಗುತ್ತೆ. ಹಾಗಾಗಿನೇ ಮಾತನ್ನು ನಿಯಂತ್ರಣದಲ್ಲಿಟ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟೇ ಮಾತಾಡುವಂಥದ್ದು ಈ ದಿನ ಬಹಳ ಮುಖ್ಯ. ಇನ್ನು ಸಣ್ಣ ಪುಟ್ಟ ವಿಚಾರಗಳು ನಿಮ್ಮ ಮನಸ್ಸಿಗೆ ನೋವುಂಟು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ದೈವಿಕ ಚಿಂತನೆಯನ್ನು ಹೆಚ್ಚು ಮಾಡಿಕೊಳ್ಳುವಂಥದ್ದು, ಭಗವಂತನ ಧ್ಯಾನ ಮಾಡುವಂಥದ್ದು, ಯೋಗ ಮಾಡಿ ಗೊತ್ತಿರುವಂಥ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಇರಿ. ಜೊತೆಗೆ ಈ ದಿನ ನಿಮ್ಮ ಮನೆ ದೇವರ ದರ್ಶನ ಮಾಡುವಂಥದ್ದನ್ನು ಮಾತ್ರ ಮರಿಬೇಡಿ. ದರ್ಶನ ಸಾಧ್ಯ ಆಗದೇ ಇದ್ದರೆ ಮನಸ್ಸಿನಲ್ಲೇ ಸ್ಮರಣೆ ಮಾಡಿಕೊಳ್ಳಿ. ಹಿಂದೆ ಪಡೆದಂತಹ ದರ್ಶನದ ಒಂದು ಅವಲೋಕನವನ್ನು ಮಾಡಿಕೊಳ್ಳಿ. ಇದು ನಿಮ್ಮ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ತರಿಸತ್ತೆ, ಆತ್ಮವಿಶ್ವಾಸವನ್ನು ಹೆಚ್ಚಿಸತ್ತೆ. ಹಾಗೆ ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಅತ್ಯುತ್ತಮವಾದಂಥ ಸಂತೋಷ ಸಿಕ್ಕುವಂಥ ದಿನ. ಯಾಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿರುವಂಥವನು, ನಿಮ್ಮ ರಾಶಿಯ ಅಧಿಪತಿ. ಹಾಗಾಗಿ ಈ ಗ್ರಹ ಸ್ಥಾನಗಳು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಂದ ಸಂಪೂರ್ಣವಾದಂಥ ತೃಪ್ತಿಯನ್ನು ಪಡ್ಕೊಳ್ಳುವಂಥ ದಿನ ಕೂಡ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ವಿಚಾರವನ್ನು ನೀವು ಮನಸ್ಸಿಗೆ ಹಚ್ಚಿಕೊಳ್ಳದೆ ಗುರಿಯನ್ನು ತಲುಪುವಂಥ ಒಂದು ಪ್ರಯತ್ನದಲ್ಲಿರಿ. ಏಕೆಂದರೆ ನಿಮ್ಮಿಂದ ತೀರಾ ಹತ್ತಿರದವರು ದೂರ ಹೋಗಿರುವಂಥ ಪ್ರಸಂಗಗಳು ನಿಮಗೆ ಮೇಲಿಂದ ಮೇಲೆ ನೆನಪಿಗೆ ಬರುವಂಥದ್ದು ಇದೆ. ಹಾಗಾಗಿ ಹೋದವರು ಹೋಗಲಿ, ಅವರಿಗೆ ನಿಮ್ಮೊಂದಿಗೆ ಇರುವಂತಹ ಅದೃಷ್ಟ ಇಲ್ಲ ಅನ್ನೋವಂಥ ಭಾವನೆಯಿಂದ ನೀವು ಇರಬೇಕಾಗತ್ತೆ.
ಹಾಗಾಗಿ ಕಳೆದ ಘಟನೆಗಳ ಬಗ್ಗೆ ಹೆಚ್ಚು ಚಿಂತೆಯನ್ನು ಮಾಡದೆ ಈ ದಿನ ಗುರಿ ತಲುಪುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಹೊಸ ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ಹುಟ್ಟಿಕೊಳ್ಳುವಂಥದ್ದು ಇದೆ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂತಹ ಸಂದರ್ಭದಲ್ಲಿ, ಬೇರೆಯವರ ಕಷ್ಟ ಸುಖಗಳಿಗೆ ಸ್ಪಂದನೆ ಮಾಡುವಂತಹ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಹಣಕಾಸಿನ ಪರಿಸ್ಥಿತಿಯ ಬಗ್ಗೆ ನಿಗಾ ಇಡಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೇ ರೀತಿಯ ಒಂದು ಸಾಮರಸ್ಯದ ಕೊರತೆ ಇದ್ದರೆ, ಭಿನ್ನಾಭಿಪ್ರಾಯಗಳೇನಾದರೂ ಬರ್ತಾ ಇದ್ದರೆ ಅದನ್ನು ಈ ದಿನ ಒಬ್ಬ ಮುಖ್ಯರ ಅಥವಾ ಈ ನಿಮ್ಮ ಕುಟುಂಬದ ಗಣ್ಯರ ಸಮ್ಮುಖದಲ್ಲಿ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಇದರಿಂದ ಸಮಾಧಾನ ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಪ್ರೀತಿಯ ಕೊರತೆಗೆ ಯಾವುದೇ ರೀತಿಯಲ್ಲಿ ಮೋಸ ಆಗಲ್ಲ. ಯಾಕೆ ಅಂತ ಹೇಳಿದ್ರೆ ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ, ಅವರಿಂದ ಬರುವಂಥ ಒಂದು ಸಹಕಾರ ನಿಮಗೆ ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ತುಂಬ ಸಂತೋಷದಿಂದ ಇರ್ತೀರಿ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ದೃಢವಾಗಿ ವ್ಯಕ್ತಪಡಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಏನು ಹೇಳಬೇಕೋ ಅದನ್ನು ನಿಶ್ಚಿತವಾಗಿ ಹೇಳಿ, ಧೈರ್ಯವಾಗಿ ಹೇಳಿ, ಒಳ್ಳೆಯದಾಗತ್ತೆ. ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಆರಂಭಿಕ ಅಡೆತಡೆಗಳು ಇರುವಂಥದ್ದು, ಸ್ಟಾರ್ಟಿಂಗ್ ಹಿಕ್ಕಪ್ಸ್ ಅನ್ನುವಂಥದ್ದು ಈ ದಿನ ವಿಪರೀತವಾಗಿರುತ್ತೆ. ಕೆಲಸಗಳನ್ನು ಆರಂಭ ಮಾಡ್ತೀರಿ, ಆದರೆ ಅದು ಮುಂದುವರಿಯಲ್ಲ. ಯಾವುದೋ ಒಂದು ಕೊರತೆ ಅದಕ್ಕೆ ಅಂಟಿಕೊಂಡಿರುತ್ತೆ. ಸಂಪನ್ಮೂಲದ ಕೊರತೆ ಇರ್ಬೋದು, ಇಚ್ಛಾಶಕ್ತಿಯ ಕೊರತೆ ಇರ್ಬೋದು, ಅಥವಾ ಕೆಲಸಗಳನ್ನು ಬೇರೆಯವರ ಮೇಲೆ ಹೆಚ್ಚು ಅವಲಂಬನೆ ಮಾಡಿ ಆರಂಭ ಮಾಡಿರುವಂಥದ್ದು ಇರ್ಬೋದು. ಯಾವುದೋ ಒಂದು ಕಾರಣಕ್ಕೆ ಕೆಲಸ ಅಲ್ಲೇ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಮನಸ್ಸಿಗೆ ಈ ದಿನ ಸ್ವಲ್ಪ ನಿರಾಸೆ ಉಂಟಾಗಬಹುದು. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಕೆಲಸಗಳಾಗ್ತಾ ಇಲ್ಲ, ಎಲ್ಲೋ ಫಲಿತಾಂಶ ವಿರುದ್ಧವಾಗಿ ಸಿಗ್ತಾ ಇದೆ ಅನ್ನುವಂಥ ಭಾವನೆ ಈ ದಿನ ಕೆಲವರನ್ನು ಕಾಡುವಂಥದ್ದು ಇದೆ. ಆದರೆ ಇಂಥ ವಿಚಾರಗಳು ತಾತ್ಕಾಲಿಕವಾಗಿ ಇರುವಂಥದ್ದು. ಸಂಜೆಯ ವೇಳೆಗೆ ನಿಮ್ಮ ಮನಸ್ಥಿತಿಯೇ ಬದಲಾವಣೆ ಆಗುತ್ತೆ. ಬೆಳಗ್ಗಿನಿಂದ ಸಂಜೆಯವರೆಗೆ ಮಾಡಿರುವಂಥ ಪ್ರಯತ್ನದ ಫಲ ನಿಮಗೆ ಸಂಜೆಯ ವೇಳೆಗೆ ಸಿಗ್ಬೋದು, ನಾಳೆ ಸಿಗ್ಬೋದು. ಆದರೆ ಈ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ನಿರಾಸೆ ನಿಮಗೆ ಇರುತ್ತೆ. ಹಾಗೆ ಈ ನಿರಾಸೆಯ ಹಿನ್ನೆಲೆಯಲ್ಲಿ ಆತುರಾತುರವಾಗಿ ಕೆಲಸಗಳನ್ನು ಮಾಡುವಂಥದ್ದು, ತೀರ್ಮಾನವನ್ನು ಕೈಗೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾಗಿನೇ ಈ ಆತುರದಿಂದ ಕೆಲಸ ಮಾಡುವಂಥದ್ದು ನಿಮಗೆ ಹಿನ್ನಡೆಯನ್ನು ತರುವುದರ ಜೊತೆಗೆ ಸ್ವಲ್ಪ ನಷ್ಟಗಳು ಕೂಡ ಆಗುವಂಥದ್ದು ಇದೆ. ಇನ್ನು ಈ ದಿನ ಸೇವಾ ಚಟುವಟಿಕೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತೀರಿ. ಹಾಗಾಗಿ ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮರೆತು ಈ ದಿನ ಮೂರನೆಯವರ ವಿಚಾರಕ್ಕಾಗಿ ಶ್ರಮಿಸುವಂಥ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಈ ದಿನ ನಿಮಗೆ ತೊಂದರೆ ಕೊಟ್ಟಂಥವರನ್ನು ಅಥವಾ ನಿಮ್ಮ ಪ್ರೀತಿ ಪಾತ್ರರು ನಿಮಗೆ ಯಾವುದೇ ಒಂದು ರೀತಿಯಲ್ಲಿ ದ್ರೋಹ ಮಾಡಿದರೆ ಅಂಥವರನ್ನು ಕ್ಷಮಿಸುವಂಥದ್ದು ಉತ್ತಮ. ಇನ್ನು ಅಂಥವರನ್ನು ಮರೆತು ಬಿಡುವಂಥದ್ದು ಸರ್ವೋತ್ತಮ. ಹಾಗಾಗಿ ನಿಮ್ಮ ಜೀವನದಲ್ಲಿ ಯಾರನ್ನು ಮರಿಬೇಕು ಅಂತಿದ್ದೀರಿ, ಯಾರಿಂದ ತೀವ್ರವಾದ ಉಪಟಳ ಆಗಿದೆ, ಅಂಥವ್ರನ್ನು ಸ್ಮರಣೆ ಮಾಡಿಕೊಳ್ಳಿಕ್ಕೂ ನಿಮಗೆ ಕಷ್ಟ ಅನಿಸಿದ್ರೆ ಸಂಪೂರ್ಣವಾಗಿ ಮರೆತು ಬಿಡಿ. ಆ ಪ್ರಯತ್ನವನ್ನು ಈ ದಿನ ಮಾಡಿ. ಮುಂದೆಂದೂ ಕೂಡ ಅವರ ಸ್ಮರಣೆ ನಿಮಗೆ ಬರಲ್ಲ. ನಿಮ್ಮ ಮನೆ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನಿಮಗೆ ಉತ್ತಮ ಫಲಿತಾಂಶಗಳು ಸಿಕ್ಕತ್ತೆ. ಯಾವುದೇ ಸ್ಪರ್ಧೆಯಲ್ಲಿ ಭಾಗವಹಿಸಿದರೆ, ಯಾವುದೇ ಪರೀಕ್ಷೆಗಳಲ್ಲಿ ನೀವು ಭಾಗವಹಿಸಿ ಒಂದು ಫಲಿತಾಂಶದ ನಿರೀಕ್ಷೆಯಲ್ಲೇನಾದರೂ ಇದ್ದರೆ ಈ ದಿನ ಫಲಿತಾಂಶಗಳು ನಿಮಗೆ ಉತ್ತಮವಾದಂಥ ರೀತಿಯಲ್ಲಿ ಬರುತ್ತೆ. ತುಂಬ ಪಾಸಿಟಿವ್ ಆಗಿರುವಂಥ ಸನ್ನಿವೇಶ ಇದೆ. ಎಲ್ಲ ಕಡೆ ಕೆಲಸ ಕಾರ್ಯಗಳ ಬಗ್ಗೆ, ನಿಮ್ಮ ಉದ್ಯೋಗದ ಬಗ್ಗೆ, ನಿಮ್ಮ ವೈಯಕ್ತಿಕ ಬದುಕಿನ ಬಗ್ಗೆ ಹೆಚ್ಚು ಹೆಚ್ಚು ಜನ ಅಭಿಪ್ರಾಯ ಸಂಗ್ರಹ ಆಗುವಂಥದ್ದು ಇದೆ. ಜನ ಅದಕ್ಕೆ ಸ್ಪಂದಿಸ್ತಾರೆ. ನಿಮ್ಮ ಕುಟುಂಬಸ್ಥರು ನಿಮ್ಮ ಪರವಾಗಿರ್ತಾರೆ. ಹಾಗೆ ಯಾವುದೇ ಕೆಲಸದಲ್ಲೂ ಕೂಡ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೆಂಬಲ ಈ ದಿನ ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಹೊಸ ಜವಾಬ್ದಾರಿ ಹೊರಲು ತಯಾರಾಗಬೇಕು ಈ ದಿನ. ಯಾಕೆಂದರೆ ಕೆಲಸ ಮಾಡುವಂಥವ್ರಿಗೆ ಕೆಲಸಗಳು ಬಂದೊದಗ್ತಾ ಇರುತ್ತೆ. ಹಾಗಾಗಿ ನೀವು ಚೆನ್ನಾಗಿ ಕೆಲಸ ಮಾಡ್ತೀರಿ ಅಂತ ಹೇಳಿ ತೋರಿಸಿರೋದ್ರಿಂದ ಈ ದಿನ ಹೆಚ್ಚುವರಿ ಕೆಲಸಗಳು ಕೂಡ ನಿಮಗೆ ಒದಗಿ ಬರುತ್ತೆ. ಹಾಗೆ ಈ ದಿನ ಯಾವುದೇ ಒಂದು ಕೆಲಸದಲ್ಲಿ ನಿಷ್ಠೆ,
ಸಂಯಮ ಹಾಗೆ ಅವಕಾಶದ ಸದುಪಯೋಗವನ್ನು ಪಡಿಸ್ಕೊಳ್ಳಿ. ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಆದರೆ ಅಪರಿಚಿತರನ್ನು ನಂಬಿ ಮೋಸ ಹೋಗಬೇಡಿ. ಇದೊಂದು ಬಾಪ್ತಿನಲ್ಲಿ ಈ ದಿನ ನೀವು ಎಚ್ಚರಿಕೆಯಿಂದ ಇರಿ. ಮೂರನೆಯವರ ಒಂದು ವಿಚಾರಕ್ಕೆ ತಲೆ ಹಾಕುವಂಥದ್ದಾಗಲಿ ಅಥವಾ ಮೂರನೆಯವರನ್ನು, ಅದರಲ್ಲೂ ಇತ್ತೀಚೆಗೆ ನಿಮಗೆ ಪರಿಚಯ ಆಗಿರುವಂಥ ಈ ಥರ್ಡ್ ಪಾರ್ಟಿ ಯಾರಿದ್ದಾರೆ ಅವರನ್ನು ನಂಬಬೇಡಿ. ಹಣಕಾಸಿನ ವಿಚಾರದಲ್ಲಿ ಅವರಿಗೆ ಯಾವುದೇ ರೀತಿಯ ಸ್ವಾತಂತ್ರ್ಯವನ್ನು ಕೊಡಬೇಡಿ. ಇದನ್ನು ನೀವು ಗಮನದಲ್ಲಿಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಹಾಗೆ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆಯನ್ನು ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ನೀವು ಕೆಲಸ ಕಾರ್ಯಗಳಲ್ಲಿ ಸಂಪೂರ್ಣವಾದ ಗಮನವನ್ನು ಹರಿಸ್ತೀರಿ. ಕೆಲಸ ಅಂದರೆ ನಿಮಗೆ ಇಷ್ಟ ಆಗುತ್ತೆ. ಹಾಗೆ ಎಷ್ಟೇ ಜವಾಬ್ದಾರಿ ಇರಲಿ, ಎಷ್ಟೇ ಕಷ್ಟದ ಕೆಲಸ ಆಗಿರಲಿ, ಅದನ್ನು ಹೇಗೆ ನಿಭಾಯಿಸಬೇಕು ಅನ್ನುವಂಥ ಒಂದು ಅನುಭವ ಈ ದಿನ ನಿಮ್ಮನ್ನು ಅಂತಹ ಒಂದು ಕಷ್ಟದಿಂದ ಪಾರು ಮಾಡುತ್ತೆ. ಹಾಗೆ ಈ ದಿನ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳಾಗಲಿ ಅಥವಾ ಶುಭ ಕಾರ್ಯದ ಪೂರ್ವ ಸಿದ್ಧತೆಯಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ವಿಚಾರದಲ್ಲಾಗಲಿ ಮನಸ್ಸಿಗೆ ಸಮಾಧಾನ ಇರುತ್ತೆ. ಇನ್ನು ಈ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಕೂಡ ಸಿಕ್ಕತ್ತೆ. ಕೆಲವು ವ್ಯವಹಾರಗಳನ್ನು ಯೋಜನೆ ನೀಡಿದಂತೆ ಅಂದರೆ ಯೋಜಿತ ರೀತಿಯಲ್ಲಿ ಪೂರ್ಣಗೊಳಿಸುವಂಥದ್ದು ಕೂಡ ಇದೆ. ವ್ಯಾಪಾರ ವ್ಯವಹಾರಗಳು ಸುಗಮವಾಗಿ ಸಾಗುತ್ತೆ. ಎಲ್ಲೂ ಕೂಡ ಈ ದಿನ ನಿಮಗೆ ತೊಂದರೆ ಅನ್ನುವಂಥದ್ದು ಇರಲ್ಲ. ತಿಳಿದವರ ಮುಂದೆ ತಲೆ ಬಗ್ಗಿಸಿ ನಡಿಬೇಕು, ತುಳಿದವರ ಎದುರು ತಲೆ ಎತ್ತಿ ನಡಿಬೇಕು ಅನ್ನುವಂಥ ವಿಚಾರಗಳೇನಿದೆ, ಹಿರಿಯರು ಹೇಳುವಂಥ ಮಾತುಗಳು, ಇದು ಅಕ್ಷರಶಃ ಸತ್ಯವಾಗುತ್ತೆ. ಯಾಕೆಂದರೆ ಈ ಯಾರು ತಿಳ್ಕೊಂಡಿದ್ದಾರೆ, ಯಾರಿಗೆ ನಾಲೆಡ್ಜ್ ಇದೆ ಅಂಥವರ ಎದುರಿಗೆ ನೀವು ತಲೆ ಬಾಗ್ತೀರಿ. ಆದರೆ ನಿಮಗೆ ಅವಮಾನ ಮಾಡಿರುವಂಥವರು, ನಿಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಪಟ್ಟವರ ಮುಂದೆ ಈ ದಿನ ತಲೆ ಎತ್ತಿ ಸಿಂಹದಂತೆ ನಡೆಯುವಂಥ ಸಾಧ್ಯತೆ ಕೂಡ ಇದೆ. ಏಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿದೆ ಯಾರು ಯಾವ ರೀತಿಯಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ, ಯಾರು ಅನ್ಯಾಯ ಮಾಡಿದ್ದಾರೆ, ಎಲ್ಲ ವಿಚಾರಗಳ ಲೆಕ್ಕಾಚಾರ, ಗಣಿತ, ಗುಣಾಕಾರ ಈ ದಿನ ಬುಧನ ದೆಸೆಯಿಂದ ಬಹಳ ಚೆನ್ನಾಗಿ ನಡೀತಾ ಇದೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ತಂತ್ರಜ್ಞಾನವನ್ನು ಅಳವಡಿಸ್ಕೊಳ್ಳೋ ಮೊದಲು ಸ್ವಲ್ಪ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಮುಂದುವರೆದ್ಬಿಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿನೇ ನೀವು ಕೆಲಸ ಕಾರ್ಯಗಳಲ್ಲಿ ಈ ದಿನ ಆಸಕ್ತಿಯಿಂದ ಮುಂದುವರಿಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಸೋಮಾರಿತನ, ಎಲ್ಲೋ ಕೆಲಸದ ಒತ್ತಡ ಅಂತ ಅಂದರೆ ಆ ಕೆಲಸವನ್ನು ಬಿಟ್ಟು ಪಲಾಯನವಾದ ಮಾಡುವಂಥದ್ದು, ಇವೆಲ್ಲ ಈ ದಿನದ ದಿನಚರಿಯಲ್ಲಿ ಇರುತ್ತೆ. ಆದರೆ ಒಂದು ಕೆಲಸ ನಿಮ್ಮ ಪಾಲಿಗೆ ಬಂದರೆ ಅದನ್ನು ಪೂರ್ಣಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಶ್ರಮಕ್ಕೆ ತಕ್ಕ ಮನ್ನಣೆ ಎಲ್ಲೂ ಕೂಡ ಸಿಕ್ಕಲ್ಲ. ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಪ್ರಯತ್ನಗಳು ನಿರರ್ಥಕವಾಗುತ್ತೆ. ಹಾಗೆ ನೀವು ಯಾರನ್ನು ಈ ದಿನ ತುಂಬ ಹಚ್ಕೊಂಡಿದ್ದೀರಿ, ಯಾರಿಂದ ಸಹಾಯ ಸಹಕಾರಗಳು ಸಿಕ್ಕತ್ತೆ ಅನ್ನುವಂಥ ಭರವಸೆ ಇದೆ, ಅಂಥವರೇ ನಿಮಗೆ ಸಮಯಕ್ಕೆ ಸರಿಯಾಗಿ ಕೈ ಕೊಟ್ಬಿಡ್ತಾರೆ. ಹಾಗಾಗಿ ಹೆಚ್ಚು ಡಿಪೆಂಡೆನ್ಸಿ ಅನ್ನುವಂಥದ್ದನ್ನು ಇಟ್ಕೊಳ್ಬೇಡಿ. ಇನ್ನು ಈ ದಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೊಂಡರೂ ಕೂಡ ಅದು ತುಂಬ ಮಂದಗತಿಯಲ್ಲಿ ಸಾಗ್ತಾ ಇರುತ್ತೆ. ಆರೋಗ್ಯದ ವಿಚಾರದಲ್ಲಿ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ನೀವು ಇರಬೇಕಾಗತ್ತೆ. ಇನ್ನು ನಿಮ್ಮ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಅಥವಾ ನಿಮ್ಮ ಒಂದು ಸೌಕರ್ಯಕ್ಕೆ ಸಾಲ ಸೋಲ ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ. ಹಣ ಇಲ್ಲ ಅಂದರೆ ಸುಮ್ಮನೆ ಇರಿ. ಆದರೆ ಹಣವನ್ನು ಯಾರೋ ಕೊಡ್ತಾರೆ ಅಂತ ಹೇಳಿ ಸಾಲ ತರೋ ಅಂಥದ್ದು ದೊಡ್ಡದಲ್ಲ. ಆದರೆ ಸಾಲ ತೀರಿಸುವಂಥ ಸಂದರ್ಭದಲ್ಲಿ ನಿಮಗೆ ಸ್ವಲ್ಪ ತ್ರಾಸ ಆಗುತ್ತೆ. ಇನ್ನು ಈ ದಿನ ಮನೆಯ ಹೊರಗೆ ಸ್ವಲ್ಪ ಋಣಾತ್ಮಕವಾದಂಥ ವಾತಾವರಣ ಇದೆ. ಆದ್ದರಿಂದಲೇ ನಿಮ್ಮ ವೃತ್ತಿಪರವಾದಂಥ ಉದ್ಯೋಗಗಳಾಗಲಿ ವ್ಯಾಪಾರಗಳಾಗಲಿ ನಿರೀಕ್ಷಿತ ಮಟ್ಟದಲ್ಲಿ ನಡೀತಾ ಇಲ್ಲ. ಅದಕ್ಕೆ ಕೆಲವೊಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕಾಗತ್ತೆ. ಅದರಲ್ಲೂ ಬಹಳ ಮುಖ್ಯವಾಗಿ ಈ ಕೇತುವಿನ ಪರಿಹಾರವನ್ನು ಮಾಡಿಕೊಳ್ಳಿ, ಗಣಪತಿಯನ್ನು ಆರಾಧನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ನಿಮ್ಮ ಬದುಕಿನಲ್ಲಿ ಎಲ್ಲ ಕಷ್ಟಗಳಿಗೂ ಕೂಡ 2 ರೀತಿಯ ಔಷಧಗಳಿರುತ್ತೆ. ಒಂದು ದುಡಿಮೆ, ಇನ್ನೊಂದು ತಾಳ್ಮೆ. ಹಾಗಾಗಿ ಶಾಂತಿ ಸಮಾಧಾನದಿಂದ ಇರಿ. ಸದಾಕಾಲ ದುಡಿಮೆ ಉದ್ಯೋಗವನ್ನು ಮಾಡ್ತಾ ಇರಿ. ಭಗವಂತ ನಿಮ್ಮನ್ನು ಕಾಪಾಡ್ತಾನೆ.
ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಪ್ರಯಾಣದಲ್ಲಿ ಈ ದಿನ ಅಷ್ಟೊಂದು ಸೌಕರ್ಯ ಇಲ್ಲ. ದೂರದ ಪ್ರಯಾಣವನ್ನು ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಇನ್ನು ಪ್ರಯಾಣದಿಂದಲೇ ನಿಮಗೆ ಆಯಾಸ ಆಗುವಂಥದ್ದು, ಇದೇ ಆಯಾಸ ನಿಮಗೆ ಆರೋಗ್ಯದ ಮೇಲೂ ಕೂಡ ಸ್ವಲ್ಪ ಪರಿಣಾಮವನ್ನು ಬೀರುವಂಥದ್ದಾಗಿದೆ. ಹಾಗಾಗಿ ಈ ದಿನ ಸ್ವಲ್ಪ ಪ್ರಯಾಣ ಮಾಡಿದ್ರೂ ವಿಪರೀತವಾದಂತಹ ಒಂದು ಅನಾರೋಗ್ಯಕ್ಕೆ ಪಾತ್ರವಾಗುವಂಥದ್ದು ಅಥವಾ ವಿಪರೀತ ಸುಸ್ತಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿ ಕಡಿಮೆ ಆಗುವಂಥದ್ದು, ಇದು ಅದರ ಫಲಿತಾಂಶ. ಹಾಗೆ ಈ ದಿನ ಕೆಲವು ಆರೋಗ್ಯದ ವಿಚಾರದಲ್ಲೂ ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಆರೋಗ್ಯವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇದು ಆರೋಗ್ಯವೇ ಭಾಗ್ಯ ಅಂತ ಹೇಳುವಂಥದ್ದು ನಿಮಗೆ ಥಿಯರಿ ಗೊತ್ತಿದೆ, ಅದೇ ಪ್ರಾಕ್ಟಿಕಲ್ಲಾಗಿ ಹೇಗೆ ಇರಬೇಕು ಅನ್ನುವಂಥದ್ದನ್ನು ಇನ್ನೂ ಕಲಿಯುವಂಥ ಸಂದರ್ಭ ಇದೆ. ಆದರೆ ಅಂಥ ಒಂದು ವಾತಾವರಣ ಈ ದಿನ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಹಿರಿಯರು, ಅನುಭವಸ್ಥರು ಯಾರು ಆರೋಗ್ಯದ ವಿಚಾರದಲ್ಲಿ ಏನು ಹೇಳಿದ್ರೂ ತಾಳ್ಮೆಯಿಂದ ಈ ದಿನ ಕೇಳಿಸ್ಕೊಳ್ಳಿ, ಅದನ್ನು ಅನುಪಾಲನೆ ಮಾಡಿಕೊಳ್ಳಿ. ಹಾಗೆ ಮನೆಯ ಹೊರಗೆ ಈ ದಿನ ನಿಮಗೆ ಸ್ವಲ್ಪ ಒತ್ತಡಗಳಿರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮಗೆ ಬೇಕಾದಂತಹ ಸ್ನೇಹಿತರಾಗಲಿ ಬಂಧುಗಳಾಗಲಿ ಸ್ವಲ್ಪ ಒತ್ತಡವನ್ನು ತರುವಂಥವರು ಈ ದಿನದಲ್ಲಿ. ಈ ದಿನ ನಿಮಗೆ ಹೊಸ ಹೊಸ ವ್ಯಾಪಾರ ವ್ಯವಹಾರಗಳಿಂದ ಹೆಚ್ಚು ಲಾಭ ಏನೋ ಸಿಕ್ಕತ್ತೆ. ಆದರೆ ಆ ಲಾಭದ ಅಂಶ ಒಂದು ರೀತಿಯಲ್ಲಿ ಭದ್ರತೆಗೆ ಒಳಪಟ್ಟಿಲ್ಲ, ಕನ್ಸಿಸ್ಟೆನ್ಸಿ ಇಲ್ಲ. ಇವತ್ತು ಲಾಭ ಇದೆ, ನಾಳೆ ಲಾಭವೇ ಇಲ್ಲ, ವ್ಯಾಪಾರವೇ ಇಲ್ಲ ಅಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ನಿಮಗೆ ಸರ್ವೇ ಸಾಧಾರಣವಾದಂಥ ವ್ಯಾಪಾರಗಳಾಗಬೇಕು, ಹಣ ನಿರಂತರವಾಗಿ ನಿಮಗೆ ಬರ್ತಾ ಇರಬೇಕು ಅಂತ ಹೇಳಿದ್ರೆ ಈ ದಿನ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿ ಬೆಳಗಿನ ಅವಧಿಯಲ್ಲಿ ತುಂಬ ಲವಲವಿಕೆ ಇದೆ. ತುಂಬ ಒಂದು ವಿಶ್ವಾಸಾರ್ಹವಾದಂಥ ವ್ಯಕ್ತಿಗಳು ನಿಮಗೆ ಭೇಟಿಯಾಗುವಂಥದ್ದು, ಅವರಿಂದ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೊಳ್ತೀರಿ. ಹಾಗೆ ಕೆಲಸಗಳನ್ನು ಹಂಚುವ ರೀತಿ ಕೂಡ ಬಹಳ ವಿಶೇಷವಾಗಿರುತ್ತೆ. ನಿಮ್ಮ ಮಾತು ಈ ದಿನ ಕೆಲವರನ್ನು ತುಂಬ ಆಕರ್ಷಣೆ ಮಾಡುವಂಥದ್ದು, ಅವರನ್ನು ಮೆಸ್ಮರೈಸ್ ಮಾಡುವಂಥದ್ದು. ಹಾಗಾಗಿ ನಿಮ್ಮ ಜವಾಬ್ದಾರಿಯುತ ಕೆಲಸಗಳೇನಿದೆ ಅದನ್ನು ಬಹಳ ಚೆನ್ನಾಗಿ ಈ ದಿನ ನಿರ್ವಹಣೆ ಮಾಡ್ತೀರಿ. ನಿಮ್ಮ ಸ್ನೇಹಿತರಿಗೋ ಬಂಧುಗಳೋ ಕೆಲಸಗಳನ್ನು ಹಂಚಿಕೊಂಡು ಮಾಡುವಂಥ ಒಂದು ಮನಸ್ಥಿತಿ ಕೂಡ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಪ್ರಮುಖವಾದಂತಹ ಕೆಲಸ ಕಾರ್ಯಗಳು ನಿಮ್ಮ ಹಿರಿಯರ ಒಂದು ಮಾರ್ಗದರ್ಶನದಲ್ಲಿ ಯಶಸ್ವಿಯಾಗಿ ನಡೆಯುತ್ತೆ. ಇನ್ನು ಈ ದಿನ ನಿಮ್ಮ ಆದಾಯ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿ ಬರುವಂಥದ್ದು. ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಒಳ್ಳೆಯ ಆದಾಯಗಳು ನಿಮಗೆ ಸಿಕ್ಕುವಂಥದ್ದು ಇದೆ. ಇನ್ನು ಬಹಳ ವಿಶೇಷವಾಗಿ ಒಂದು 2-3 ವಿಚಾರಗಳನ್ನು ಈ ದಿನ ನೀವು ಮನನ ಮಾಡಿಕೊಳ್ಬೇಕು. ಅದೇನೆಂದರೆ, ಸಂಬಂಧಗಳಲ್ಲಿ ಏನಾದರೂ ಸಲಿಗೆ ಇದ್ದರೆ ಗೌರವ ಅಲ್ಲಿ ಕಡಿಮೆ ಆಗುತ್ತೆ. ಹಾಗೆ ಸಂಬಂಧಗಳಲ್ಲಿ ನಿರಾಸಕ್ತಿ ಇದ್ದರೆ ಪ್ರೀತಿ ಕಡಿಮೆ ಆಗುತ್ತೆ. ಇನ್ನು ಸಂಬಂಧಗಳಲ್ಲಿ ಯಾರೇ ಒಬ್ಬರು ಅಹಮ್ಮನ್ನು ತೋರಿಸ್ತಾ ಇದ್ದರೆ ಅಲ್ಲಿ ಸಂಬಂಧವೇ ಇಲ್ಲದಂತಾಗ್ಬಿಡುತ್ತೆ. ಹಾಗಾಗಿ ಒಂದು ರಿಲೇಷನ್ಶಿಪ್ಪನ್ನು ಮೇಂಟೈನ್ ಮಾಡುವಂಥದ್ದು ಮಹಾ ಕಷ್ಟದ ಕೆಲಸ. ಒಬ್ಬರನ್ನು ಪರಿಚಯ ಮಾಡಿಕೊಳ್ಬಹುದು, ಅವರಿಂದ ಒಳ್ಳೆಯ ಸಂಬಂಧಗಳನ್ನು ಬೆಳೆಸ್ಬೋದು, ಆದರೆ ಅದನ್ನೇ ನಿರಂತರವಾಗಿ ಇಟ್ಕೊಳ್ಳುವಂಥದ್ದು ಬಹಳ ಕಷ್ಟ. ಹಾಗಾಗಿ ಯಾವುದೋ ಒಂದು ಸಣ್ಣ ಅಭಿಪ್ರಾಯ ಭೇದ ಬರ್ಬೋದು, ಒಳ ಜಗಳಗಳು ಬರ್ಬೋದು, ಶೀತಲ ಯುದ್ಧ ಆಗ್ಬೋದು. ಇದರಿಂದ ಸಂಬಂಧಗಳು ಮುರಿದು ಬೀಳ್ತಾ ಇರುವಂಥ ಸಾಧ್ಯತೆಗಳಿರುತ್ತೆ. ಹಾಗಾಗಿನೇ ಈ ದಿನ ಹೊಂದಾಣಿಕೆಯಿಂದ ಹೋಗುವಂಥ ಒಂದು ಪ್ರಯತ್ನವನ್ನು ಮಾಡಿ, ಎಲ್ಲರನ್ನ ಅಕಾಮಡೇಟ್ ಮಾಡಿ, ಎಲ್ಲರ ಜೊತೆಯಲ್ಲಿ ಖುಷಿಯಾಗಿರಿ, ನಗ್ನಗ್ತಾ ಇರಿ. ಉತ್ತಮವಾದಂಥ ಫಲಿತಾಂಶ ನಿಮಗೆ ಒದಗಿ ಬರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಶಿವಪಾರ್ವತಿಯರ ದರ್ಶನ ಮಾಡಿ ಈ ದಿನ ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ಲವಲವಿಕೆ ಇರುವಂಥ ದಿನ. ಅದರಲ್ಲೂ ನಿಮ್ಮ ಉದ್ಯೋಗ, ನಿಮ್ಮ ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ಪ್ರಗತಿಯಲ್ಲಿರುತ್ತೆ. ಹಾಗೆ ನಿಮ್ಮ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಯಾರು ಅಡ್ಡಿಪಡಿಸ್ತಾ ಇದ್ರು, ಹಿತಶತ್ರುಗಳ ರೂಪದಲ್ಲಿ ಯಾರಿದ್ರೂ ಅಂಥವರು ಈ ದಿನ ಮರೆಯಾಗುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಕೆಲಸ ಸುಗಮವಾಗುತ್ತೆ. ಇನ್ನು
ಯಾವುದೇ ಒಂದು ಹಣಕಾಸಿನ ವ್ಯವಹಾರಗಳನ್ನು ಮಾಡಿದ್ರೂ ಕೂಡ ಅದು ತೃಪ್ತಿದಾಯಕವಾಗಿರುತ್ತೆ. ನಿಮಗೆ ತೃಪ್ತಿ ಸಿಕ್ಕಿದ್ರೆ ಸಾಕು. ಬೇರೆಯವರಿಗೆ ತೃಪ್ತಿಯನ್ನು ಪಡಿಸುವಂಥದ್ದು, ತೃಪ್ತಿಯನ್ನು ಅಳೆಯುವಂಥದ್ದು ಆಗಲಿ ನಿಮ್ಮಿಂದ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವು ಕೆಲಸಗಳು ನಿಮಗೆ ತೃಪ್ತಿಯನ್ನು ತರುತ್ತೆ, ಅದನ್ನೇ ಮುಂದುವರಿಸಿ. ಇನ್ನು ಈ ದಿನ ವಾಹನದ ಖರೀದಿಗೆ ಇದ್ದಂತಹ ಅಡ್ಡಿ ಆತಂಕಗಳು ನಿವಾರಣೆಯಾಗುತ್ತೆ. ಈ ವಾಹನದ ಸಂಬಂಧವಾಗಿ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದು ನಿವಾರಣೆಯಾಗುತ್ತೆ. ಮನಸ್ಸಿಗೆ ಈ ದಿನ ತುಂಬ ಸಮಾಧಾನ ಇರುತ್ತೆ. ಹಾಗೆ ಈ ದಿನ ತುಂಬ ಉತ್ಸಾಹದಾಯಕವಾಗಿರೋದರಿಂದ ಕೆಲವು ಈಡೇರದಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥ ಪ್ರಯತ್ನ ಮಾಡಿ. ಅರ್ಧಂಬರ್ಧ ಆಗಿರುವಂಥ ಕೆಲಸಗಳನ್ನು ಪುನರಾರಂಭ ಮಾಡಿ. ಒಳ್ಳೆಯ ಫಲ ನಿಮಗೆ ಈ ದಿನವೇ ಸಿಕ್ಕತ್ತೆ. ಇನ್ನು ಈ ದಿನ ಲಭ್ಯವಿರುವಂತಹ ಅವಕಾಶದಲ್ಲಿ ಕೈಯಲ್ಲಿರುವಂಥ ಜವಾಬ್ದಾರಿಗಳನ್ನು ಪೂರೈಸಬೇಕು. ಇದು ಇತರರ ಮೆಚ್ಚುಗೆಗೂ ಕೂಡ ಪಾತ್ರವಾಗುವಂಥ ಎಲ್ಲ ಅವಕಾಶಗಳು ಕೂಡ ಇದೆ. ಇನ್ನು ಕುಟುಂಬ ಸದಸ್ಯರೊಬ್ಬರು ನಿಮಗೆ ಎದುರು ನಿಲ್ಲುವಂಥದ್ದು, ನಿಮಗೆ ಎದುರಾಗಿ ಮಾತಾಡುವಂಥ ಒಂದು ಸನ್ನಿವೇಶ ಸೃಷ್ಟಿಯಾಗಬಹುದು. ಆದರೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ನಿರ್ಲಿಪ್ತರಾಗಿರುವಂಥದ್ದು ಬಹಳ ಮುಖ್ಯ. ಯಾರ ಪರವಾಗಿಯೂ ಈ ದಿನ ನೀವು ಇರಬೇಡಿ, ವಾದ ಮಾಡಬೇಡಿ. ಬದಲಾಗಿ ನ್ಯಾಯಾಧೀಶನ ಸ್ಥಾನದಲ್ಲಿ ನಿಂತು ಆ ಸಮಸ್ಯೆಯನ್ನು ಪರಿಹಾರ ಮಾಡುವಂಥ ಪ್ರಯತ್ನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ರಾಮನಾಮ ಜಪ ನಿಮಗೆ ಉತ್ತಮ ಫಲವನ್ನು ತರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನಿಮ್ಮ ಆಹಾರ ವಿಹಾರಾದಿಗಳ ವ್ಯತ್ಯಾಸದಿಂದ ಸ್ವಲ್ಪ ಆರೋಗ್ಯ ಕೈ ಕೊಡುತ್ತೆ. ಆರೋಗ್ಯವನ್ನು ನೋಡ್ಕೊಳ್ಳಿ. ಇನ್ನು ಈ ದಿನದಲ್ಲಿ ಚಾಡಿಕೋರರ ಮಾತುಗಳಿಂದ ಮನಸ್ಸಿಗೆ ಸ್ವಲ್ಪ ಕಸಿವಿಸಿ ಉಂಟಾಗುವಂಥದ್ದು ಇದೆ. ಏಕೆಂದರೆ ನಿಮಗೆ ಬೇಡದ ವ್ಯಕ್ತಿಗಳ ವಿಚಾರವಾಗಿ ಕೆಲವೊಂದು ಮಾಹಿತಿಗಳನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗಾಗಿ ನಿಮ್ಮ ಬಗ್ಗೆ ನೀವು ಭದ್ರತೆಯನ್ನು ಅನುಸರಣೆ ಮಾಡ್ತೀರಿ. ನಿಮ್ಮನ್ನು ನೀವು ರಕ್ಷಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರ್ತೀರಿ. ಆದರೆ ಹೋದ ಕೆಲಸ ಗುರಿಯನ್ನು ತಲುಪದೆ ವಾಪಸ್ಸು ಬರುವಂಥ ಸಾಧ್ಯತೆಗಳಿರುತ್ತೆ. ಏಕೆಂದರೆ ಈ ದಿನ ಕಾನ್ಸಂಟ್ರೇಷನ್ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ಮಾರ್ಗದರ್ಶನದ ಕೊರತೆ ಕೂಡ ನಿಮ್ಮನ್ನು ಕಾಡುತ್ತೆ. ಹಾಗೆ ಈ ದಿನ ನಕಾರಾತ್ಮಕವಾದಂತಹ ಒಂದು ಸನ್ನಿವೇಶಗಳೇ ನಿಮ್ಮ ಸುತ್ತಮುತ್ತ ಇರುವಂಥದ್ದು. ನಿಮ್ಮ ಸಂಗಾತಿಯ ಮಾತನ್ನು ತೆಗೆದುಕೊಳ್ಳಿ, ಅದರಲ್ಲಿ ಯಾವುದೇ ಒಂದು ಉತ್ಸಾಹ ಇಲ್ಲ. ನಿಮ್ಮ ತಂದೆ ತಾಯಿಯಂದರ ಒಂದು ಮಾರ್ಗದರ್ಶನವನ್ನು ಕೇಳಿಕೊಳ್ಳಿ, ಅದರಲ್ಲಿ ಶೀಘ್ರ ಫಲಿತಾಂಶಗಳು ಸಿಕ್ಕಲ್ಲ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರು ಹೇಳುವಂಥ ಮಾತುಗಳನ್ನು ಆಲಿಸಿದ್ರೆ ಅದರಲ್ಲೂ ಕೂಡ ನಿಮಗೆ ಪ್ರಯೋಜನ ಇಲ್ಲ, ಲಾಭ ಇಲ್ಲ. ಹಾಗಾಗಿ ಈ ದಿನ ಯಾರ ಮಾತಿನಿಂದಲೂ ಕೂಡ ನಿಮಗೆ ಸುಖ ಸೌಕರ್ಯಗಳು ಸಿಕ್ಕಲ್ಲ. ಬದಲಾಗಿ ಭಗವಂತನ ಧ್ಯಾನ ಮಾಡಿ, ಯೋಗ ಮಾಡಿ, ಪ್ರಾರ್ಥನೆ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳುವಂಥದ್ದನ್ನು ಮರಿಬೇಡಿ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 4.